ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವದ್ಭ್ರಮವರಾಸುರಸಿದ್ಧವಿದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣೋ ವಿಮೋಚ್ಯ ಪಿತರೌ ಅಭಿವಂದ್ಯ ಸರ್ವವಂದ್ಯೋಪಿ ರಾಮಸಹಿತಃ ಪ್ರತಿಪಾಲನಾಯ ಧರ್ಮಸ್ಯ ರಾಜ್ಯ ಪದವೀಂ ಗಣಿಧಾಯ ಚೌಗ್ರಸೇನೆ ದ್ವಿಜತ್ವಮುಪಗಮ್ಯ ಮುಮೋಚನಂದಂ. ಏವಂ ಗತೇಷು ಬಹುಶೋ ನತಕಂಧರೇಷು ರಾಜಸ್ವಜೋಪಿ ಮಧುರಾಂ ಸ್ವಪುರೀಂ ಪ್ರವಿಶ್ಯ ರಾಮೇಣ ಸಾರ್ಧಮಖಿಲೈಃ ಯದುಭಿಃ ಸಮೇತಃ ರೇಮೇ ರಮಾಪತಿಃ ಅಚಿಂತ್ಯಬಲೋ ಜಯಶ್ರೀಃ. ಆಯಿತು. ವ್ಯರ್ಥೋದ್ಯಮಾಃ ಪುನರಪಿ ಸ್ಮೃತಧಾರ್ತರಾಷ್ಟ್ರಾ ಭೀಮಂ ನಿಹಂತು ಮುರುಯತ್ತಮಕುರ್ವತಾಜ್ಞಾಃ ರಾಜ್ಞಾಂ ಸುತಾಸ್ತಮಖಿಲಂ ಸ ಮೃಷೈವ ಕೃತ್ವಾ ಚಕ್ರೆ ಜಯಾಯ ಚ ದಿಶಾಂ ಬಲವನ್ ಬಲಾನ್ ಪ್ರಯತ್ನಂ. ವ್ಯರ್ಥೋದ್ಯಮಾಃ ಪುನಃ ಅಪಿ ಸ್ಮ ಸಧಾರ್ತರಾಷ್ಟ್ರಾಃ ಭೀಮಂ ನಿಹಂತುಂ ಉರುಯತ್ನಂ ಅಕುರ್ವತ ಅಜ್ಞಾಃ ರಾಜ್ಞಾಂ ಸುತಾಃ ತಂ ಅಖಿಲಂ ಸಹ ಮೃಷಾ ಏವ ಕೃತ್ವಾ ಚಕ್ರೆ ಜಯಾಯ ಚ ದಿಶಾಂ ಬಲವಾನ್ ಪ್ರಯತ್ನಂ. ವ್ಯರ್ಥೋದ್ಯಮಾಃ ಪುನರಪಿ ಸ್ಮಧಾರ್ತರಾಷ್ಟ್ರಾಃ. ಅವರೆಲ್ಲ ಕೂಡ ಸಧಾರ್ತರಾಷ್ಟ್ರಾಃ, ಎಲ್ಲ ಕೂಡ ಅಜ್ಞಾಃ, ತಿಳುವಳಿಕೆ ಇಲ್ಲದ ರಾಜಕುಮಾರರುಗಳು ಕೌರವರ ಸಮೇತವಾಗಿ ಎಲ್ಲರೂ ಕೂಡ ಪುನರಪಿ ಮತ್ತೆ ಅನೇಕ ಕಡೆ ಮತ್ತೆ ಪ್ರಯತ್ನ ಮಾಡಿದರು ಭೀಮನನ್ನು ಕೊಲ್ಲಬೇಕು ಅಂತ ಹೇಳಿ. ಆದರೆ ವ್ಯರ್ಥೋದ್ಯಮಾಃ, ಅವರ ಪ್ರಯತ್ನವೆಲ್ಲ ವ್ಯರ್ಥವಾಯ್ತೇ ಹೊರತು ಏನೂ ಆಗಲಿಲ್ಲ. ಭೀಮಂ ನಿಹಂತುಂ ಉರುಯತ್ನಂ ಅಕುರ್ವತ ಅಜ್ಞಾಃ. ಉರುಯತ್ನಂ ಭಾರಿ ಪ್ರಯತ್ನವನ್ನು ಮಾಡಿದರು. ಅಜ್ಞಾಃ, ಯಾತಕ ಅಜ್ಞಾಹ ಅಂತ ಕರೆದು ಕಾಲಕೂಟ ಆಯ್ತು, ಇದಾಯ್ತು, ಇಷ್ಟೆಲ್ಲಾರು ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ ಅವ್ರ ತಿಳುವಳಿಕೆ ಎಲ್ಲ ಇನ್ನೂ ಖಚಿತ ಆಯ್ತು. ಹೈಯೆಸ್ಟ್ ಪ್ರಯತ್ನ ಮಾಡಿ ಆಗಿತ್ತು, ಇನ್ನೂ ಆ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಮೂರ್ಖರು ಅಂತ ಅರ್ಥ. ರಾಜ್ಞಾಂ ಸುತಾಃ, ಯಾರಿವೆಲ್ಲ ರಾಜ್ಞಾಂ ಸುತಾಃ ಅಜ್ಞಾಃ ರಾಜ್ಞಾಂ ಸುತಾಃ ಸಧಾರ್ತರಾಷ್ಟ್ರಾಃ ಭೀಮಂ ನಿಹಂತುಂ ಪುನರಪಿ ಬಹುಶಃ ವಿಹಂತುಂ ಉರುಯತ್ನಂ ಅಕುರ್ವತ ಮತ್ತು ವ್ಯರ್ಥೋದ್ಯಮಾಃ, ಎಲ್ಲ ವ್ಯರ್ಥವಾದ ಪ್ರಯತ್ನವಾಯಿತು. ಆಗ ತಮ್ ಅಖಿಲಂ ಸಮೃಷೈವ ಕೃತ್ವಾ ಸಹ ತಮ್ ಅಖಿಲಂ ಸಹ ಮೃಷಾ ಏವ ಕೃತ್ವಾ, ಭೀಮಸೇನವನ್ನೆಲ್ಲವನ್ನು ಕೂಡ ವ್ಯರ್ಥವನ್ನಾಗಿಸಿದ. ಭೀಮಸೇನ ಅವುಗಳನ್ನೆಲ್ಲ ವ್ಯರ್ಥವನ್ನಾಗಿಸಿದ. ಬಹಳ ಇಂಪಾರ್ಟೆಂಟ್ ಅದು. ಯಾತಕ್ಕೆ ಅಂದರೆ ಏನೋ ಪ್ರಯತ್ನ ಮಾಡಿದ ಬೈ ಚಾನ್ಸ್ ಉಳ್ಕೊಂಡ ಅಲ್ಲ. ಕೆಲಸ ಏನಾಗುತ್ತೆ, ಬೈ ಚಾನ್ಸ್ ಉಳ್ಕೊಡೋದು. ಬೈ ಚಾನ್ಸ್ ಸಾಯ್ಬೋದು, ಬೈ ಚಾನ್ಸ್ ಉಳಿಬೋದು. ಹಾಗಲ್ಲ, ಭೀಮ ಸ್ವತಃ ತನ್ನ ಪರಾಕ್ರಮದಿಂದ ವ್ಯರ್ಥಗೊಳಿಸ್ತೇನೆ ಹೊರತು ಯಾವುದೋ ಕಾರಣದಿಂದ ಮಿಸ್ ಆಗಿದ್ದಲ್ಲ. ಭೀಮ ಸ್ವತಃ ತನ್ನ ಶಕ್ತಿಯಿಂದ ಹೊಡೆದೋಡಿಸಿದ್ದು ಅಂತ ಅರ್ಥ. ಧರ್ತರಾಷ್ಟ್ರಾಃ ಕೃತ್ವಾ ಚಕ್ರೆ ಜಯಾಯ ಚ ದಿಶಾಂ ಬಲವಾನ್ ಪ್ರಯತ್ನಂ. ಇನ್ನ ಇಲ್ಲಿ ಬೇಡ ಅಂತ ಹೇಳಿ ದಿಶಾಂ ಜಯಾಯ, ದಿಗ್ವಿಜಯ ಮಾಡಬೇಕು ಅಂತ ಹೇಳಿ ಬಲವಾನ್ ಬಲಿಷ್ಠನಾದ ಭೀಮಸೇನ ಪ್ರಯತ್ನಂ, ವಿಶೇಷವಾದ ಪ್ರಯತ್ನವನ್ನು ಮಾಡಿದ ಅಂತ ಹೇಳಿದ್ರೆ ಅಲ್ಲಿಂದ ಭೀಮಸೇನ ದಿಗ್ವಿಜಯಕ್ಕೆ ಹೊರಟಿತ್ತು. ಭೀಮಾರ್ಜುನ ಇಬ್ಬರು ಸಹ ದಿಗ್ವಿಜಯ ಮಾಡ್ತಾ ಇದ್ರು. ಬಹಳ ಇಂಪಾರ್ಟೆಂಟ್ ಇದು. ರಾಷ್ಟ್ರೀಯ ಕಾಲ ಮಾಡಿದ ದಿಗ್ವಿಜಯ ಒಂದು, ಅದಕ್ಕಿಂತ ಮುಂಚೆ ಮಾಡಿದ ದಿಗ್ವಿಜಯ ಒಂದು. ದಿಗ್ವಿಜಯ ಹೇಗೆ ನಡೀತು? ಪ್ರಾಚೀಂ ದಿಶಂ ಪ್ರಥಮಂ ಏವ ಜಿಗಾಯ ಪಶ್ಚಾತ್ ಯಾಮ್ಯಾಂ ಜಲೇಶ ಪರಿಪಾಲಿತಯ ಸಹ ಅನ್ಯಾಂ ಯೌತೌ ಪುರಾತನ ದಶಾನನ ಕುಂಭಕರ್ಣೌ ಮಾತೃಶ್ವಸಾ ತನಯತಾಂ ಚ ಗತೌ ಜಿಗಾಯ. ಪ್ರಾಚೀಂ ದಿಶಂ ಪ್ರಥಮಂ ಏವ ಜಿಗಾಯ ವ್ಯರ್ಥ ಪಶ್ಚಾತ್ ಯಾಮ್ಯಾಂ ಜಲೇಶ ಪರಿಪಾಲಿತಯ ಸಹ ಅನ್ಯಾಂ ಯೌ ತೌ ಪುರಾತನ ದಶಾನನ ಕುಂಭಕರ್ಣೌ ಮಾತೃಶ್ವಸಾ ತನಯತಾಂ ಚ ಗತೌ
ಜಿಗಾಯ. ಮೊದಲಿಗೆ ಪ್ರಥಮಂ ಏವ, ಮೊಟ್ಟ ಮೊದಲಿಗೆ ಪ್ರಾಚೀಂ ದಿಶಂ ಜಿಗಾಯ, ಪೂರ್ವ ದಿಕ್ಕನ್ನು ಗೆದ್ದಿತ್ತು. ಪ್ರಾಚೀಂ ದಿಶಂ ಜಿಗಾಯ. ಪಶ್ಚಾತ್ ಯಾಮ್ಯಾಂ, ಅನಂತರ ಯಮನ ದಿಕ್ಕು, ದಕ್ಷಿಣ ದಿಕ್ಕು. ಕರ್ಮ ಪ್ರದಕ್ಷಿಣಾಕಾರ ಬಂದರೆ ಯಾವ್ದಾಗತ್ತೆ ನೆಕ್ಸ್ಟ್? ಆಮೇಲೆ ಜಲೇಶ ಪರಿಪಾಲಿತೆಯ ಸಹ ಅನ್ಯಾಂ. ಜಲೇಶ ಪರಿಪಾಲಿತ ಅಂದ್ರೆ ಯಾವುದು? ಪಶ್ಚಿಮ, ಪಶ್ಚಿಮ ದಿಕ್ಕು ವರ್ಣಪಾಲಿತ. ಅನ್ಯ ಮುಡಿದಿದ್ದು ಯಾವುದು? ಉತ್ತರ. ಈಗ 4 ದಿಕ್ಕುಗಳಿಗೆ ದಿಗ್ವಿಜಯ ಅಂತ ಹೇಳಿ 4 ದಿಕ್ಕುಗಳನ್ನು ಗೆದ್ದಿದ್ದಾಯ್ತು. ಇದು ಎಲ್ಲಿ ಯಾವಾಗಿದ್ದು? ಇನ್ನೂ ಕೂಡ ಬಹಳ ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ಕೆಲಸಗಳಿದು. ಹೌದು ಇರ್ಣಿತಿರಲ್ಲಿ ಏನು ಬಂದಿಲ್ಲ, ಆಗ್ಲೇ ಹೌದು ಮಾಡಿದ್ರು. ಇದು ಅವರೇ ವಿಶೇಷವಾದಂತ ಇದು. ದುರ್ಯೋಧನಾದಿಗಳು ಭೀಮನ್ ಕೊಲ್ಲ ಪ್ರಯತ್ನ ಮಾಡ್ತಾ ಕಾಲ ಕಡಿತಿದ್ದಾರೆ ಹೊರತು ದಿಗ್ವಿಜಯ ಮಾಡಿ ಬೆಳೆಸ್ಬೋದಾಗಿತ್ತು ರಾಜ್ಯನ. ಇಲ್ಲೇ ಇಲ್ಲ. ಭೀಮ ಮಾಡಿದ್ದೇನು? ಇದನ್ನು ಇವ್ರನ್ನೂ ವ್ಯರ್ಥ ಮಾಡಿ ರಾಜ್ಯವನ್ನು ಬೆಳೆಸಿ ಎಲ್ಲ ಮಾಡ್ತಿರೋದು. ಆದ್ದರಿಂದ ಇವ್ರು ಬರೀ ಮಾತಾಡೋದು, ವಿರೋಧ ಮಾಡೋದೇ ಹೊರತು ಕೆಲಸ ಇಲ್ಲ. ಭೀಮಸೇನ ನಿಜವಾದ ಸ್ವಧರ್ಮ ಅದು. ದಿಗ್ವಿಜಯ ಅಂಬುದು ಕ್ಷತ್ರಿಯರಿಗೆ ಏನದು ಸ್ವಧರ್ಮ, ಅದನ್ನು ಅನುಷ್ಠಾನ ಮಾಡ್ತಿರೋದು. ಏನು ಇಲ್ಲಿ ಇವರಿಬ್ರು ಎಲ್ಲ ಇಬ್ರು, ಇನ್ನೊಬ್ಬ ಅರ್ಜುನ ಇದ್ದಾನೆ ಜೊತೆಗೆ ಹೇಳ್ತಾರೆ, ಅದನ್ನ ಹೇಳ್ತಾರೆ ಇಮಿಡಿಯೇಟ್ ಆಗಿ. ಇಲ್ಲಿಬ್ರು 4 ಜನನು ಹೋಗ್ತಾರೆ. ಅಲ್ಲಿ ಪೂರ್ವ ದಿಕ್ಕಿಗೆ ಮಾತ್ರ ಭೀಮನೇ ಹೋಗಿದ್ದು. ಇಲ್ಲಿ ಬಸವ ಪೂರ್ವ ದಿಕ್ಕು, ಅಲ್ಲೂ ಪೂರ್ವ ದಿಕ್ಕಿಗೆ ಭೀಮಸೇನ ಹೊರಟಿದ್ದು. ಉತ್ತರ ದಿಕ್ಕಿಗೆ ಅರ್ಜುನ. ಉಳಿದಿಬ್ಬರು ಕೂಡ ದಕ್ಷಿಣಕ್ಕೆ ಸಹದೇವ, ಪಶ್ಚಿಮಕ್ಕೆ ನಕುಲ. ಈ ಕ್ರಮದಲ್ಲಿ ಹೋಗೋದು. ಈಗ ಕ್ಷತ್ರಿಯರು ದಿಗ್ವಿಜಯ ಮಾಡ್ಬೇಕಾದ್ರೆ ಹಾಗೆ ಮಾಡ್ಬೋದು, ಏನೋ ಕಾರಣ ಬೇಕಿಲ್ಲ. ರಾಷ್ಟ್ರೀಯ ಕಾಲಕ್ಕೆ ನಿಯಮ ಅದು ಮಾಡಲೇಬೇಕು ಅಂತ ನಿಯಮ. ಈಗ ಮಾಡಬಾರ್ದು ಅಂತಿಲ್ಲ, ಯಾವ ಬೇಕಾದ್ರೂ ದಿಗ್ವಿಜಯ ಮಾಡಬಹುದು. ಆದರೆ ಕ್ಷತ್ರಿಯರ ಸ್ವಧರ್ಮ ಅದು, ಅದರಿಂದ ತಪ್ಪಲ್ಲ. ಆದ್ರೆ ಆ ಯಜ್ಞ ಕಾಲಕ್ಕೆ ಮಾತ್ರ ಕಂಪಲ್ಸರಿ ಮಾಡಲೇಬೇಕು, ಎಲ್ಲಾ ದಿಕ್ಕನ್ನು ಗೆಲ್ಲಬೇಕು. ಅದ್ರ ಯಾರು ನಾಶಯೋಗ ಮಾಡಿದಾಗ ಆಯ್ತು ಹೆಚ್ಚು ಕಡಿಮೆ. ಯಾಕೆಂದ್ರೆ 4 ದಿಕ್ಕನ್ನು ಗೆದ್ದ ಮೇಲೆ ಇನ್ಯಾರು ಇಲ್ಲ ಸೋಲೋರು, ಎಲ್ಲ ಸೋತ್ಬಿಟ್ಟಿದ್ದಾರೆ. ಅಂದ್ರೆ ರಾಷ್ಟ್ರೀಯಾಗದ ಒಂದು ಪೂರ್ವ ಪೀಠಿಕೆ ಆಯ್ತು. ಯೌತೌ ಪುರಾತನ ದಶಾನನ ಕುಂಭಕರ್ಣೌ ಮಾತೃಶ್ವಸಾ ತನಯತಾಂಚ ಗತೌ ಜಿಗಾಯ. ಈ ಮಧ್ಯೆ ಇಬ್ರು, ಶಿಶುಪಾಲ ಮತ್ತು ದಂತವಕ್ರ, ಇಬ್ರು ಕೂಡ ಯಾರೋರು? ಮಾತೃಶ್ವಸಾ ತನಯ. ವರೆವೃತ್ತ. ಮಾತೃಶ್ವಸ ಅಂದ್ರೆ ಚಿಕ್ಕಮ್ಮ, ತಾಯಿ ಸಹೋದರಿ, ಕುಂತಿಯ ಅಕ್ಕ ತಂಗಿಯರು, ಗೊತ್ತಾಯ್ತಾ? ಅವರ ಮಕ್ಕಳು ಇವರಿಬ್ರು ಕೂಡ. ಅವರನ್ನೆಲ್ಲ ಭೀಮಸೇನ ಸೋಲಿಸಿದ್ದಾಯ್ತು. ಇದರಿಂದ ಏನ? ಶಿಶುಪಾಲ ಅಲ್ಲಿ ರಾವಣನನ್ನು ಸೋಲಿಸಿದ್ ಬಂದಿದೆ ಹನುಮದ್ ರೂಪದಿಂದ. ಭೀಮ ರೂಪದಿಂದ ಕೂಡ ರಾವಣನೇ ಆಗಿದ್ದವನು ಯಾರು? ಶಿಶುಪಾಲ. ಅಲ್ಲಿ ಕುಂಭಕರ್ಣ, ಅಲ್ಲಿ ಕುಂಭಕರ್ಣನ ಹೊಡೆಸ್ ಬಿಡಿಸಿದ್ದು ಹನುಮಂತ. ಇಬ್ಬರಲ್ಲಿ ಗೆದ್ದಿದ್ರಿಂದ 2 ಅವತಾರಗಳಲ್ಲೂ ಏನ್ ಮಾಡೋದಾಗೈತೆ ಈಗ? ಭೀಮಸೇನ ರಾಮನಂತೆ, ರಾಮ ಸ್ವತಂತ್ರನಾಗಿ ಸರ್ವಜ್ಞನಾಗಿ ಮಾಡಿದರೆ ಭೀಮಸೇನ ದೇವರು ಜೀವೋತ್ತಮರಾಗಿ ಕೆಲಸ ಮಾಡಿದರು. ಇದೆಲ್ಲ ಅರ್ಜುನ ಮಾಡಿದ್ದಲ್ಲ, ಭೀಮಸೇನ ಮಾತ್ರ ಮಾಡಿದ್ದು. ಜೊತೆಗೆ ಅರ್ಜುನ ಇದ್ದಾನೆ. ಪೂರ್ವಸ್ತಯೋರ್ಹಿ ತಮಘೋಷ ಸುತಃ ಪ್ರಜಾತಃ ಪ್ರಾಹುಶ್ಚಯಂ ನೃಪತಯಃ ಶಿಶುಪಾಲ ನಾಮ್ನಾ ಅನ್ಯಂ ವದಂತಿ ಚ ಕರುಷ ನೃಪಂ ತಥಾನ್ಯಂ ಮಾತೃಶ್ವಸಾ ತನಯಮೇವ ಚ ದಂತವಕ್ರಂ. ಪೂರ್ವ ತಯೋರ್ಹಿ ದಮಘೋಷ ಸುತಃ. 3ರಲ್ಲೂ ಕೂಡ ಹಿರಣ್ಯಕಶಿಪು ದೊಡ್ಡವನು, ರಾವಣ ದೊಡ್ಡವನು, ಶಿಶುಪಾಲ ದೊಡ್ಡವನು. ಆಮೇಲೆ ಇಲ್ಲಿ ಅಲ್ಲಿ ಕುಂಭಕರ್ಣ, ಆಮೇಲೆ ಹಿರಣ್ಯಾಕ್ಷ, ಇಲ್ಲಿ ದಂತವಕ್ರ. ಹೀಗೆ 3 ಅವತಾರದಲ್ಲೂ ಅಣ್ಣ ತಮ್ಮಾಗಿ ಹುಟ್ಟಿದಾರು. ಅಂದ್ರೆ ಇಲ್ಲಿ ಸಾಕ್ಷಾತ್ ಅಲ್ಲಿ. ಇಲ್ಲಿ ಮಾತ್ರ ಅಣ್ಣ ತಮ್ಮಂದಿರೇ, ತಾಯಿ ಬೇರೆ ಅಷ್ಟೇ. ಅಲ್ಲಿ ಏನಾಗಿತ್ತು? ಒಂದೇ ಆಗಿತ್ತು. ಅದನ್ನು ಹೇಳ್ತಾ ಯಾರ್ಯಾರು ಅಂತಾರೆ? ಇವನು ಚೇದಿ ದೇಶದ ರಾಜ. ಇವನು ಯಾರು? ಶಿಶುಪಾಲ. ಇವನು ಕರುಷ ದೇಶ ಅಂತೇಳಿ, ಕರುಷ್ ದೇಶದ ರಾಜ. ಅನ್ಯಂ ವದಂತಿ ಚ ಕರುಷ ನೃಪಂ ತಥಾನ್ಯಂ ಮಾತೃಶ್ವಸಾ ತನಯಮೇವ ಚ ದಂತವಕ್ರಂ. ಹೀಗೆ ಅವರಿಬ್ಬರನ್ನು ಗೆದ್ದಿದ್ದು ಅಂತೇಳಿ, ಇವರಿಬ್ರು ಎಲ್ಲಿ ಹುಟ್ಟಿದ್ರು ಏನು ಎಂಬುದನ್ನೆಲ್ಲ ತಿಳಿಸಿ ಈ ರೀತಿಯ ಗೆದ್ದು ಯಾರೋ ತಾಯಿಯ ತಮ್ಮಂದಿರಲ್ಲ ಇವರೇ ಅಂತ ಹೇಳಿ ಇನ್ನೂ ಕ್ಲಿಯರ್ ಮಾಡಲಿಕ್ಕೆ ಪುರಾತನ ದಶಾನನ ಕುಂಭಕರ್ಣವು, ಹಿಂದೆ ರಾವಣ ಮತ್ತು ಕುಂಭಕರ್ಣರಾಗಿ ಇದ್ದವರು. ಜಿತ್ವೈವತಾಪಿ ಜಿಗಾಯ ಚ ಪೌಂಡ್ರಕಾಖ್ಯಂ ಶೌರ್ಯೇ ಸುತಂ ಸುತಮಜೈದಥ ಭೀಷ್ಮಕಸ್ಯ ಯಃ ಪೂರ್ವಮಾಸ ತಿಥಿಜೋ ವರ ನರಹೇಲ್ವಲಾಖ್ಯೋ ರುಗ್ಮೀತಿ ರಾಮ ಚ ಬಭೂವ ಸ ಕುಂಡಿನೇಶಃ. ಜಿತ್ವಾ ಏವ ತೌ ಅಪಿ ಜಿಗಾಯ ಚ. ಮೊದಲು ಎಲ್ಲ ದಿಕ್ಕರಿಗೆ ಅಂತ ಹೇಳಿ ಇಂಪಾರ್ಟೆಂಟ್ ರಾಜರು ಅಂತ ಹೇಳ್ತಾ ಇದ್ರು. ಯಾರದರಲ್ಲಿ ಗೆದ್ದ, ಯಾರ್ಯಾರು ಭೀಮನಿಂದ ಸೋಲಿಸಲ್ಪಟ್ಟವರು ಅಂದರೆ ಶಿಶುಪಾಲ, ದಂತವಕ್ರರು, ಮುಂದೆ ಪೌಂಡ್ರಕ ವಾಸುದೇವ. ಜಿತ್ವೈವ ತೌ ಅಪಿ ಜಿಗಾಯ ಚ ಪೌಂಡ್ರಕಾಖ್ಯಂ ಶೌರೇಹೇ ಸುತಂ.
ಶೌರ್ಯ ಅಂದರೆ ವಸುದೇವನ ಮಗನೇ ಅವನು, ಕಾಶಿ ದೇಶದಲ್ಲಿದ್ದವನು. ಸುತಂ ಅಜೈದಥ ಭೀಷ್ಮಕಸ್ಯ, ಅದು ಮುಗೀತದು. ಅಲ್ಲಿ ಕೃಷ್ಣ ಪೌಂಡ್ರಕರನ್ನ ಕೊಂದ. ಯಾರು ಕೃಷ್ಣ ಯಾರನ್ನು ಕೊಲ್ತಾನೆ, ಭೀಮಸೇನಲ್ಲಿ ಗೆದ್ದಿದ್ದಾನೆ. ಇಲ್ಲಿ ಗೆದ್ದಿದ್ದು ಅಲ್ಲಿ ಕೊಂದಿದ್ದು. ಯಾಕೆ ಕೊಲ್ಲಲಿಲ್ಲ ಅಂದರೆ ಅಗ್ನೇ ಕೊಲ್ಲಬೇಕು ಸಂಕಲ್ಪ ಇದ್ದಿದ್ದರಿಂದ ಶಿಶುಪಾಲ ಅಂತೂ ಹೇಳಿಬಿಟ್ಟಿದ್ದಾರೆ, ಭಯವ ಮಧ್ಯವು ಭವತಂ ತ್ರಿಜನ್ಮಸ್ಸು, ಭೂಮಿಯಲ್ಲಿ ಹುಟ್ಟಿ ನಾನೇ ನೂರು ಜನ್ಮದಲ್ಲಿ ಕೊಲ್ತೇನೆ ಅಂತ ಹೇಳಿರೋದ್ರಿಂದ ಕೃಷ್ಣನ ಮಾತು ಸತ್ಯ ಆಗಬೇಕು. ಅದೆಲ್ಲ ಇಷ್ಟೆಲ್ಲ ವಿವೇಕ ಬೇಕು. ಅದಕ್ಕೆ ಬಲ ಎಷ್ಟು ಮುಖ್ಯನೋ ಜ್ಞಾನ ಅಷ್ಟೇ ಮುಖ್ಯ. ಬಲ ಇದೆ ಅಂತೇಳಿ ಏನೇನೋ ಮಾಡಿದರೆ ಹುಚ್ಚ ಅಂತ ಕರೀತಾರೆ. ಅದೇ ರೀತಿ ಜ್ಞಾನ ಇದೆ ಅಂಥೇಳಿ ಬಲ ಕಾರ್ಯ ಮಾಡಬೇಕಾದ ಬಲ ಕಾರ್ಯ ಬಿಟ್ಟರೆ ಅದು ತಪ್ಪೆ. ಎರಡನ್ನೂ ಮಾಡಬೇಕು. ಚಿತ್ವೈವತಾವಪಿ ಜಿಗಾಯ ಚ ಪೌಂಡ್ರಕಾಖ್ಯಂ ಶೌರ್ಯೇ ಸುತಮಜೈದಥ ಭೀಷ್ಮಕಸ್ಯ. ಮೊದಲು ಶೌರ್ಯೇ ಸ್ತುತಂ, ವಸುದೇವನ ಮಗ. ಆಮೇಲೆ ಭೀಷ್ಮಕಸ್ಯ ಸುತಂ, ಭೀಷ್ಮಕನ ಮಗ. ಯಾರವನು? ರುಗ್ಮಿ. ಇವರು ಸುತಂ ಅಂತ ಹೆಸರು. ಈ ಶೌರ್ಯೇ ಸುತಂ ಈತ, ಭೀಷ್ಮಕಸ್ಯ ಸುತಂ ಅವರನ್ನು ಕೂಡ ಗೆದ್ದ. ಯಹ ಪೂರ್ವಮಾಸ ದಿತಿಜಃ ನರಃ ಇಲ್ವಲಾಖ್ಯೋ ರುಗ್ಮೀತಿ ನಾಮ ಚ ಬಭೂವ ಸ ಕುಂಡಿನೇಶಃ. ಯಹ ಪೂರ್ವಮಾಸ ದಿತಿಜ, ಅವನ ರಾಕ್ಷಸ, ಸ್ವರೂಪತಃ ದುಷ್ಟ. ಯಾರವ್ರು? ನರಹ. ನರಹ ಮನುಷ್ಯರನ್ನು ಕೊಂತಿಂತ ಇದ್ದ ನರಭಕ್ಷಕರಾದ ರಾಕ್ಷಸ. ನರಭಕ್ಷಕ ರಾಕ್ಷಸ ಹೆಸರು ಇಲ್ವಲ. ವಾತಾಪಿ ಇಲ್ವಲ ಅಂತ ಇಬ್ಬರಿದ್ರು, ಅದರಲ್ಲಿ ಇಲ್ವಲನೇ ಇವನು. ಯಃ ಪೂರ್ವಮಾಸ ದಿತಿಜಃ ನರಹ ಇಲ್ವಲಾಖ್ಯ ರುಗ್ಮೀತಿ ನಾಮ. ಇಲ್ಲಿ ರುಗ್ಮಿ ಅಂತ ಹೆಸರು ಅವನಿಗೆ. ಸಬಭೂವ ಸ ಕುಂಡಿನೇಶಃ, ಕುಂಡಿನ ದೇಶ, ಅದಕ್ಕೋಸ್ಕರ ಕುಂಡಿನೇಶ ಅಂತ ಕರೆದಿದ್ದಾರೆ. ಹೆಸರಿಗೆ ಅವರಪ್ಪ ರಾಜ. ಆಕ್ಚುಲಿ ಅವರೆಲ್ಲ ಹೆಸರು ರಾಜ. ಉಗ್ರಸೇನ ರಾಜ ಕಂಸನ ಆಳ್ವಿಕೆ, ಧೃತರಾಷ್ಟ್ರ ರಾಜ ದುರ್ಯೋಧನ ಆಳ್ವಿಕೆ, ಇಲ್ಲಿ ಭೀಷ್ಮಕ ರಾಜ ಮಗನಾಳಿ, ಎಲ್ಲ ಮಕ್ಕಳದೇ ದರ್ಬಾರ್. ಪೌಂಡ್ರಕವಾಸ್ತೆ ಅಲ್ಲೂ ಪ್ರಬಲ, ಶ್ರೀಕಾಲವಾಸ್ತೆ ಅವರೂ ಪ್ರಬಲ. ಹೀಗಾಗಿ ಒಂದು ಕಾಲ ಅಪ್ಪಂದ್ರ ಮೂಲೆ ಗುಂಪು ಮಾಡೋದು, ಅವರೇ ಸ್ವಂತ ಮಕ್ಕಳೇನೆ ಮೂಲೆ ಗುಂಪು ಮಾಡೋ ಪ್ರಸಂಗ ನಡೆದೋಗಿ. ಇವರಾದ್ರೆ ಇದು ಕೆಲಸ ಮಾಡಬಾರ್ದೆ? ಇಲ್ಲ, ಹೆಸರಿಗೆ ಅಷ್ಟೇ ಎಲ್ಲ ತಪ್ಪದೆ. ಇವ್ ತಡ್ತಾರಲ್ಲ ಮಕ್ಕಳು ಕೆಲಸ ಮಾಡ್ತಾರೆ ಅಂತ ಹೇಳಿ, ಆ ಥರ ಆಗ್ಬಿಡ. ಕುಂಡಿನ ದೇಶ ನಾಗಪುರದ ಹತ್ರ. ಹೌದು, ಅದ್ರ ಹತ್ರ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಇದೆ ಇವತ್ತು. ಹಿಂದೆ ಅದೇ ಕ್ಯಾಪಿಟಲ್, ಈಗ ಹೆಚ್ಚು ಕಡಿಮೆ ಆಗಿದೆ ಅಷ್ಟೆ. ಮತ್ತೆ ರಾಕ್ಷಸರು ಇದ್ದೇನೆ ನರಭಕ್ಷಕರು ಒಳ್ಳೆಯವರಾಗ್ತಾರೆ. ಇಷ್ಟ ಬಂದಾಗಲ್ಲ, ತಪಸ್ ಮಾಡ್ತಾರೆ ಹುಟ್ಟುತ್ತಾರೆ. ಇಷ್ಟಪಟ್ಟು ಟಿಕೆಟ್ ತೊಗೊಂಡು ಬೇರೆಯವ್ರಿಗೆ ಹೋಗೋದಿಲ್ಲ, ಆ ಟೈಪ್. ಇಷ್ಟು ಅವ್ರಿಗೆ ಅದರ ಸ್ವರೂಪಕ್ಕೆ ತಕ್ಕಂತೆ ಏನೇ ಇಷ್ಟಪಟ್ಟು ನಡೆಸೋದು ಯಾರೋ ಪರಮಾತ್ಮನೇ. ಗೊತ್ತಾಯ್ತಿಲ್ಲ. ಅವ್ರು ದುಷ್ಟ ಆಗಿತ್ತು ಅಂತ ಹೇಳಿದ್ರೆ, ಹುಟ್ಟಿದ್ರು ಅಂತ ಎಲ್ಲಿ ಹೇಳ್ತಾರೋ, ದೇವರ ಸಂಕಲ್ಪನ ಆಗಿತ್ತು ಅಂತ ಆಯ್ತೇ ಹೊರತು ಇಲ್ದವ್ರು ಆಗ್ತಿರ್ಲಿಲ್ಲ. ಅವರು ಯಾತಕ್ಕೆ ಹುಟ್ಟಿದ್ರು? ದ್ವೇಷ ಅವರಲ್ಲಿ ಇತ್ತು ತೋರಿಸೋದಕ್ಕೋಸ್ಕರ ಹಾಗೆ ಹೇಳ್ತಾರೆ. ಒಳ್ಳೆಯವರಾಗಿ ಹುಟ್ಟೋದಕ್ಕೂ ಅದೇನೆ, ಹುಟ್ಟೋದು ಅಪೇಕ್ಷೆ ಇತ್ತು, ದೇವರ ಅನುಗ್ರಹ ಆಯ್ತು ಅಷ್ಟೇ ಹೊರತು ಇವ್ರು ಹೇಳಿದ ಮಾತ್ರಕ್ಕೆ ಆಗೋದಿಲ್ಲ. ಅಲ್ಲಿ ಸರ್ಕಾರದ ಕೆಲಸದಲ್ಲಿದ್ದಾಗಲೇ ಎಷ್ಟೋ ನಿರ್ಬಂಧಗಳಿರುತ್ತೆ. ಇಲ್ಲಿ ಸ್ವತಂತ್ರ ಪರಮಾತ್ಮ. ಆತ ಅನುಗ್ರಹ ಇಲ್ದೇನೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇವರು ಪ್ರಯತ್ನ ಮಾಡಿದ್ರು. ಅದರಿಂದ ಪಾಪ ಎಷ್ಟು ಪಾಪಿಗಳು ಅಂತ ಗೊತ್ತಾಗುತ್ತದೆ. ಬೈ ಚಾನ್ಸ್ ಹುಟ್ಟಿದ್ರೆ ಅವ್ರ ತಪ್ಪು ಅಂತ ಹೇಳಕ್ ಬರ, ಉದ್ದೇಶಪೂರ್ವಕ ಹುಟ್ಟಿದ್ರು ಅಂತ ಅರ್ಥ. ಮೇನ್ ಪ್ರಾಬ್ಲಮ್ ಇರೋದು ಉದ್ದೇಶ ಅವರಿಗಿತ್ತು. ಸುಮ್ಮನೆ ಯಾವುದೋ ಊರಿಗೆ ಹೋಗೋದು ಬೇರೆ, ಉದ್ದೇಶಪೂರ್ವಕ ಹೋಗೋದು ಬೇರೆ. ಆ ರೀತಿ ಹೋಗಿದ್ರೆ ಅದು ಪಾಪ ಕಾರ್ಯ ಮಾಡಲಿಕ್ಕೆ ಹೋಗ್ತಿರೋದ್ರಿಂದ ಉದ್ದೇಶದಿಂದ ಹಿಡಿದು ಪ್ರತಿ ಹಂತದಲ್ಲೂ ಅವ್ರು ಏನಾಗಿದ್ರು ದುಷ್ಟರಾಗಿ ಆಕ್ಸಿಡೆಂಟ್ ಮಾಡ್ತಾರೆ. ಅದು ಆಕ್ಚುಲಿ ಸತ್ತೋಗಿದ್ದಾರೆ. ಅಲ್ಲೂ ಕೂಡ ಇಂಟೆನ್ಷನ್ ಇಲ್ಲ, ಇಲ್ಲಿ ಇಂಟೆನ್ಷನ್ ಇದೆ. ಅದನ್ನ ಹೇಳೋದಕ್ಕೋಸ್ಕರ ಹುಟ್ಟಿದ್ರು ಅಂತ ಹೇಳೋದಕ್ಕೆ ಅದೇ ಕಾರಣ. ಸ್ವಾತಂತ್ರ್ಯ ಇದೆ ಎಂಬ ಅರ್ಥಲ್ಲ. ಯಃ ಪೂರ್ವಮಾಸ ದಿತಿಜೋ ನರಃ ಇಲ್ವಲಾಖ್ಯ ರುಗ್ಮೀತಿ ನಾಮ ಚ ಬಭೂವ ಸಹ ಕುಂಡಿನೇಶಃ. ಭಾಗೇತ. ಯಾಕೆ ಒಳ್ಳೆ ವಂಶದಲ್ಲಿ ಹುಟ್ಟುತ್ತಾರಂತ ಕೇಳಿದ್ರೆ, ಒಳ್ಳೆ ವಂಶದಲ್ಲಿ ಹುಟ್ಟಿದ ಏನವ್ರ ಅನುಕೂಲ? ಒಂದು ಎಲ್ಲ ರೆಡಿಮೇಡ್ ಇರ್ತದೆ. ರೆಡಿಮೇಡ್ ಸೈನ್ಯ ರೆಡಿ ಇರುತ್ತೆ. ಮತ್ತೆ ಇದೊಂದು ಪ್ಲಸ್ ಪಾಯಿಂಟ್ ಇದೆ ಅವರಿಗೆ. ಒಳ್ಳೆಯವ್ರ ಮಕ್ಕಳಾದ್ರಿಂದ ಒಳ್ಳೆಯವರು ಜನಕ್ಕೆ ಪ್ರೊಟೆಕ್ಷನ್ ಮಾಡಕ್ ಬರುತ್ತೆ. ಹೇಳಿ ಕೇಳಿ ದುಷ್ಟ ಅಂತ ಅನ್ಸಕ್ ಬರೋ ಅಂತರಾಜರ್ಮ ಒಳ್ಳೇದಿರ್ಬೋದು ಅಂತೇಳಿ. ಆಮೇಲೆ ಗೊತ್ತಾಗುತ್ತೆ ಟೂ ಲೇಟ್. ಗೋಮುಖ ವ್ಯಾಘ್ರ ಆದಾಗ ಆಗ್ತಾರೆ. ಒಳ್ಳೆ ವಂಶದಲ್ಲಿ ಕೆಟ್ಟ ವಂಶದಲ್ಲಿ ಕೆಟ್ಟವ್ರು ಹುಟ್ಟಿದ್ರೆ ಸಮಸ್ಯೆ ಇಲ್ಲ, ನೋಡೋದಕ್ಕೆ ಗೊತ್ತಾಗುತ್ತೆ ಏನಂತದು ಕೆಟ್ಟವರು ಅಂತೇಳಿ. ಹಾಗಲ್ಲ, ಭಾರಿ ಒಳ್ಳೆ ವಂಶದಲ್ಲಿ ಹುಟ್ಟಿದಾಗ ಮೊದಲು ಎಷ್ಟೋ ವರ್ಷಗಳ ಕಾಲ ಏನ್ ತಿಳ್ಕೊತಾರ ಅವರು, ಒಳ್ಳೆಯದಿರಬೇಕು ಅಂತ ಕಾಲಘಟ್ಟ. ಅಷ್ಟೊತ್ತಿಗೆ ಭಾರಿ ಲೇಟ್ ಆಗ್ಬಿಟ್ಟಿದೆ. ಪುಣ್ಯ ಎರಡು ಉದ್ದೇಶ ಇದ್ದಾಗ ಪುಣ್ಯ ಅಂತ ಕರೆಯೋದಿಲ್ಲ. ಅದು ಏನದು, ಯಾವುದೋ ಕ್ಷುದ್ರ ಪುಣ್ಯ ಒಂದಿರುತ್ತೆ. ಈ ರೀತಿ ಮೇಲಕ್ಕೆ ಹೋಗಿ ಬಿದ್ದುಬಿಡ್ತಾರೆ. ಆಮೇಲೆ ಇದು ಎಂಥ ಪುಣ್ಯ ಇದು? ಹೆಚ್ಚು ದೇವತೆಗಳು ಮಾಡೋ ಪಾಪ ಒಂದು ಒಳ್ಳೇದಕ್ಕೆ ಕಾರಣ ಆಗುತ್ತೆ. ಇವ್ರು ಮಾಡೋ ಪುಣ್ಯ ಇನ್ನೂ ಹೆಚ್ಚು ಪಾಪಕ್ಕೆ ಕಾರಣ ಆಗುತ್ತೆ. ಸೊ ಫೈನಲಿ ಏನಾಯ್ತು ಅಲ್ಲಿಗೀಗ?
ರಿಸಲ್ಟ್ಸ್ ಇನ್ ಪಾಪ. ಹಾ, ಯಾರಿಗೆ ಅದು ಹಿಂದೆ ಹೇಳಿದ್ರು ಆಗ್ಲಿ ಅದರ ಹೇಳಿದಾರ ಅದನ್ನ ಗೋವುಗಳನ್ನು ಕೊಯ್ದಿದ್ದ ವಾಪಸ್ ಕೊಡ್ಲಿಲ್ಲ, ಶಾಪ ಕೊಟ್ಟರು ಅವರು. ರಾಜನಾಗಿ ಹುಟ್ಟು ರಾಜ್ಯ ಆಳಬೇಡ, ಕ್ಷತ್ರಿಯನಾಗಿ ಹುಟ್ಟು ನೀನು ರಾಜ್ಯ ಸಿಗದೆ ಹೋಗ್ಲಿ, ಏನಾಗ್ಬೇಕು ನೀನು ಗೋವುಗಳನ್ನ ವಾಪಸ್ ಕೊಡದೆ ಹೋಗಿದ್ದರಿಂದ ಗೋಪಾಲಕನಾಗೆ ಹುಟ್ಟು ಅಂತ ಹೇಳಿದ. ಒಬ್ಬ ರಾಜನ ಕಾರ್ಯ ಗೋಪಾಲಕ ಡೌನ್ ಫಾಲ್. ಬಟ್ ಅದರಿಂದ ಏನಾಯ್ತು, ಅದೇ ಸಾಧನೆ ಆಯ್ತು. ಮತ್ತೆ ಎಷ್ಟೆಷ್ಟು ಪ್ರಾರಬ್ಧ ಕರ್ಮ ಅಂತ ಸಜ್ಜನಿಗೆ ಇರುತ್ತೆ ದೇವತೆಗಳಿಗೆ, ಅದೆಲ್ಲ ಕೊನೆಗೆ ಏನಕ್ಕೆ ಕನ್ವರ್ಟ್ ಆಗ್ಬಿಟ್ಟತ್ತು, ಅದು ಪುಣ್ಯ ಆನಂದ ವೃತ್ತಿ ಕಾರಣ ಆಯ್ತು. ಇದು ವಿಶೇಷ. ಅದಕ್ಕೆ ದೇವರನ್ನ ಕರುಣಾಳು ಅಂತ ಕರೀತಾರೆ. ಇವ್ರು ಎಷ್ಟೇ ಪುಣ್ಯ ಮಾಡಿದ್ರು ಹೆಚ್ಚು ಪಾಪಕ್ಕೆ ಕಾರಣ, ಹೆಚ್ಚೇ ಪಾಪ ಮಾಡಿದ್ರೆ ಹೆಚ್ಚು ಪುಣ್ಯಕ್ಕೆ ಕಾರಣ. ಅದೇ ಆದ್ರಿಂದ ಯಾವಾಗಲೂ ಕೂಡ ಆದದ್ದೆಲ್ಲ ಒಡಿತೆ ಆಯ್ತು ಅಂತ ಯಾತಕ್ಕೆ ಅನ್ಕೋಬೇಕಂದ್ರೆ, ನಮಗೆ ಆ ಕ್ಷಣಕ್ಕೆ ಅದು ಏನನ್ಸ್ಬೋದು, ತಾಪ ಕಷ್ಟ ಅನ್ಸುತ್ತೆ. ಬಟ್ ರಿಸಲ್ಟ್ ಏನಾಗುತ್ತೆ ಕೊನೆಗೆ ಒಳ್ಳೇದಾಗುತ್ತೆ. ಆದ್ರಿಂದ ಆ ಕಾಲಕ್ಕೆ ನಾವು ಮಾಡಕ್ ಹೋಗ್ಬಾರ್ದು. ಯಾವುದೋ ಬಸ್ ಮಿಸ್ ಆಯ್ತು, ಅದು ಭಾರಿ ಕಷ್ಟಪಟ್ಟ, ಯಾರೋ ಕಾರ್ ತಂದ್ರು ಕರ್ಕೊಂಡೋದ್ರು, ಏನಾಯ್ತು ಈಗ ಮತ್ತೆ ಯಾರು ಬಾಳೆ ಓಡಾಡ್ದೆ ಹಾಳಾಗೋಗಿ ಯಾರೋ ಶಾಪ ಹಾಕಿದ್ದೆ ಕಂಡವ್ರಿಗೆಲ್ಲ. ಅಷ್ಟೊತ್ತಿ ಬಂತು ಆರಾಗೋದು, ಮರ್ತು ಬಿಡ್ತಾನೆ ದೇವ್ರಾಗ, ದೇವ್ರನ್ನ ಮರ್ತು ಬಿಡ್ತಾನೆ. ನೋಡಿದ್ರ ನಾನು ಪುಣ್ಯ ಆಯ್ತು, ನಮ್ಗೆ ಗೊತ್ತಿದ್ದನು ಪುಣ್ಯ ಹತ್ತಿಗೆ ಆಯ್ತು, ಗೊತ್ತಿದ್ದು ಇಲ್ಲೇ ಬರ್ಬೇಕಾ, ಕರ್ಕೊಂಡು ಬೇರೆ ಹೋಗ್ಬೇಕಾ, ಫುಲ್ ಇದೆ ಸಾರಿ ಅಂದ್ರೆ ಮುಗಿದು ಹೋಗ್ತಿತ್ತು. ಎಲ್ಲ ಅನುಕೂಲ ಕೆಲಸ ಉದ್ದೇಶ ಇಟ್ಟಿರುತ್ತೆ, ಅದು ಬೇರೆ ಜೊತೆಗೆ ಇವ್ರು ಕುಡಿಸೋ ಪೂರ್ತಿ ಇರುತ್ತೆ. ನಮ್ಗೆ ಗೊತ್ತಾಗಲ್ಲ, ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರುತ್ತೆ. ಯಾರು ಯೋಚನೆ ಮಾಡೋದಿಲ್ಲ, ನಮ್ಮದೇ ಸಿದ್ಧಿ ಅನ್ಕೊಂಡು ನಾವು ಹಾಳಾಗ್ತೇವೆ. ಯೋಚನೆ ಮಾಡಿದಾಗ ಬರಬೇಕಾ, ತಪ್ಪಾಕ ಸಿಕ್ಬಿಟ್ಟು ಎಲ್ಲೋ ಮಿಸ್ ಆಗ್ತದೆ. ಇದರಿಂದ ಏನೇನೋ ಅಡ್ವಾಂಟೇಜ್ ಮತ್ತೆ ಬರೀ ಓದಿದ್ದಲ್ಲ, ಎಲ್ಲಾಯ್ತು ಒಳ್ಳೆ ಜಾಗದಲ್ಲಿ ಹಿಡ್ಕೊಂಡ್ರು, ಇದಾಯ್ತು ಮಡಿ ಆಯ್ತು, ಎಲ್ಲ ಸರಿ ಹೋಯ್ತು. ಅಲ್ಲಿ ಅನಾಥರಾಗಿರ್ಬೇಕಾದ್ದೆಲ್ಲ ತಪ್ಪು ಹೋಯ್ತು. ಆ ಕ್ಷಣಕ್ಕೆ ನಮಗೆ ಅನಿಸಲಿಲ್ಲ. ಆಮೇಲೆ ಕೂಡ ಅನ್ಕೊಂಡು ಒಳ್ಳೇದಾಯ್ತು ಅನ್ಕೊಂಡ್ಬಿಟ್ರೆ ಅದಿಷ್ಟು ಪುಣ್ಯಕ್ಕೆ ಕಾರಣ ಆಯ್ತು. ಅದು ಮರ್ತೇ ಬಿಟ್ಟು ಯಾರೋ ಸಿಕ್ಕರು ದೇವ್ರು ಮರ್ತಾ ಇದ್ಬೋ, ಎಲ್ಲ ದೇವ್ರು ಬೈದಿದ್ದು ಬಂದೇ ಹೊರತು ಬಂದಿಲ್ಲ, ನೆನೆಸ್ಕೊಳ್ಳೋದಿಲ್ಲ. ದೇವರೇ ತಪ್ಪು ತಿಳ್ಕೊಂಡೆ ಆಗ ಕ್ಷಮಿಸ್ಬಿಡೋ ಅಂತ ಅನ್ನೋದಿಲ್ಲ. ಇದು ಏನೋ ತನ್ನ ಪುಣ್ಯದಿಂದ ಹಾಗಾಯ್ತು, ದೇವ್ರು ಮೋಸ ಮಾಡ್ಲಿಕ್ಕೆ ಹೋದ್ರೆ ಗೆದ್ದು ಬಿಟ್ಟು ಅನ್ಕೊಂಡ್ಬಿಡ್ತಾರ ಆ ಥರ. ಭಾಗೇತ ಏವ ತನಯಸ್ಯ ಸ ಏವ ವಹ್ನೇಃ ನಾಮ್ನಾ ಶುಚೇ ಸತು ಪಿತಾಶ್ಚ ಹಿ ಶತ್ರುಭಾಗಃ ರಾಹ್ವಂಶಯುಕ್ತದನುಜೌ ಕಥ ಕೌಶಿಕಾಖ್ಯೌ ಭಾಗೌ ತಥಾ ಅಗ್ನಿಸುತಯೋಃ ಪವಮಾನಶುಂಧೋಃ ಭಾಗೇತಃ ಏವ ತನಯಸ್ಯ ಸಹ ಏವ ವಹ್ನೇಃ ನಾಮ್ನಾ ಶುಚೇಃ ಸಹ ತು ಪಿತಾ ಅಸ್ಯ ಹಿ ಮಿತ್ರಭಾಗಃ ರಾಹ್ವಂಶಯುಕ್ ತದನುಜೌ ರಥಕೈಶಿಕಾಖ್ಯೌ ಭಾಗೌ ತಥಾ ಅಗ್ನಿಸುತಯೋಃ ಪವಮಾನಶುಂಧೋಃ ಭಾಗೇತಃ ಏವ ತನಯಸ್ಯ ಸ ಏವ. ಅವನಿಗೆ ಯಾರವನು ಇಲ್ವಲಾನ ರಾಕ್ಷಸ. ಆದ್ರೆ ಅಂತಲ್ಲಿ ಬರ್ಬೇಕಾದ್ರೆ ಏನಿತ್ತು, ಒಳ್ಳೆಯವರ ಆವೇಶ ಇಲ್ಲದೆ ಎಂಟ್ರಿ ಸಿಗೋದಿಲ್ಲ. ಏನ್ ಆವೇಶ ಇತ್ತು ಅಂದ್ರೆ, ತನಯಸ್ಯ ವಹ್ನೇಃ, ಒಬ್ಬ ವಹ್ನಿಯ ಮಗ ಅಗ್ನಿಪುತ್ರ, ಅವನ ಹೆಸರು ಶುಚಿ ಅಂತ ಹೆಸರು. ಶುಚಿ ಪವಮಾನ ಶುದ್ಧೋ ಅಂತ 3 ಜನ ಇವರು. ಶುಚೇಹೇ ವಾಂಶಯುಕ್, ಅವನ ಅಂಶ. ಭಾಗೇತಃ ಅಂದ್ರೆ ಹಿತ ಅಂದ್ರೆ ಯುಕ್ತ, ಭಾಗೇತಃ ಭಾಗಯುಕ್ತ ಅಂದ್ರೆ ಅಂಶದಿಂದ ಕೂಡಿದ್ದ. ಭಾಗ ಅಂದ್ರೆ ಅಂಶ, ಕೂಡಿದ್ದ. ಸತು ಪಿತಾ ಅಸ್ಯ ಹಿ ಮಿತ್ರಭಾಗ, ಅವರಪ್ಪ ಇದ್ರಲ್ಲ, ಯಾರಪ್ಪ, ಭೀಷ್ಮಕ ರಾಜ. ಆತ್ಯಾರು, ಮಿತ್ರಭಾಗ, ಮಿತ್ರನಾಮಕ ಸೂರ್ಯನ ಅವತಾರ. ಮಿತ್ರ ಎಷ್ಟು ಅಂಶ, ಬುಷ್ಟನ ಅಂಶಾವತಾರ ಹೇಳ್ಬಿಡ್ತಾರೆ ಆಚಾರ್ಯ, ಒಂದೇ ಕಡೆ ಹೇಳೋದಿಲ್ಲ. ಅದೆಲ್ಲ ಅಲ್ಲಲ್ಲಿ ಸೇರಿಸ್ಕೊಬಿಟ್ರೆ ಅಂಶಾವತಾರ ನಿರ್ಣಯ ಒಳ್ಳೆ ಇದಾಗ ನಾರಾಯಣ ಪಂಡಿತಾಚಾರ್ಯ ಗ್ರಂಥ ಬರೆದಿದ್ದಾರೆ, ಅಂಶಾವತಾರ ಅಂತ ಪುಸ್ತಕದ ಹೆಸರೇ. ರಾಹ್ವಂಶಯುಕ್ತದನುಜೌ ಕೃಥ ಕೈಶಿಕ, ಅವನ ತಮ್ಮಂದಿರಿಬ್ರು. ಅವನಿಬ್ರು ಯಾರು, ಕೃಥ ಅಂತ ಒಬ್ಬ, ಕೈಶಿಕ ಅಂತ ಒಬ್ಬ. ಕೃಥ ಕೈಶಿಕ ಅವ್ರು ಯಾರವರು, ಇವ್ರು ಮಿತ್ರಭಾಗ. ಇವನು ಯಾರು, ಭೀಷ್ಮಕ ರಾಜ. ಸಮಸ್ಯೆ ಅಂದ್ರೆ ಅವನಲ್ಲಿ ಸೂರ್ಯ ಆತ, ರಾಹುವಿನ ಅಂಶ ಇತ್ತು. ರಾಹುವಿನ ದಂಶ ಆದ್ದರಿಂದ ಆತಗೆ ಮಗನ ಮಾತನ್ನು ಕೇಳ್ಕೊಂಡು ಶಿಶುಪಾಲನೆ ಕೊಡ್ಲಕ್ಕೆ ಹೊಟ್ಟಿದ್ದು. ಅದಕ್ಕೆ ದೋಷಕ್ಕೆ ಕಾರಣ ಆಗಿದ್ದು ಒಳಗಿದ್ದ ಇದರ ಅಂಶ. ರಾಹ್ವಂಶಯುಕ್ ಮಿತ್ರಭಾಗ, ರಾಹ್ವಂಶಯುಕ್ ಮಿತ್ರ ಸೂರ್ಯ, ಒಬ್ಬ ದ್ವಾದಶಾದಿತ್ಯರಲ್ಲಿ ಒಬ್ಬ. ಗ್ರಹಣ ಹಿಡಿದಾಗೆ ಒಳಗೆ ಗ್ರಹಣ ಸೇರ್ಕೊಂಡ್ಬಿಡ್ತೀವಿ, ಹೊರ ಗ್ರಹಣ ಅಲ್ಲ, ಒಳಗೆ ಗ್ರಹಣ. ಈ ಗ್ರಹಣ ಇಲ್ಲಿವರೆಗೆ ಇರ್ತಿತ್ತು, ಲಾಂಗ್ ಟೈಮ್, 3 ತಾಸು 4 ತಾಸು ಅಲ್ಲ, ಎಷ್ಟೋ ವರ್ಷಗಳ ಕಾಲ ಕಾಡ್ತಾರ. ಯಾರಿಗೆ ಆಮೇಲೆ ಕಡಿಮೆ. ಯಾವಾಗ ಕೃಷ್ಣ ವಿಶ್ವರೂಪ ತೋರಿಸ್ತಾರೆ ಅಲ್ಲಿಗೆ ಅವನಿಗೆ ಹೋಗುತ್ತೆ, ಅಲ್ಲಿವರೆಗೂ ಅಂತಿದ್ದು. ಹೌದು, ರೋಗವಾಸಿ ಆದಾಗ ಅಲ್ಲಿವರೆಗಿತ್ತು. ಕೃಥ ಕೈಶಿಕಾಖ್ಯೌ ಭಾಗೌ ತಥಾ ಅಗ್ನಿಸುತಯೋಃ ಪವಮಾನಶುಂಧೋಃ. ಕಥ, ಅವರಿಬ್ರು ಕಥ ಕೈಶಿಕರು ಯಾರು ಅಂತ ಕೇಳಿದ್ರೆ ಇನ್ನೂ ಇದ್ರು. ಒಬ್ಬ ಅಗ್ನಿ ಮಗ ಶುಚಿ, ಇಬ್ಬರಿದ್ರು. ಅವರಿಬ್ರು ಯಾರು, ಪವಮಾನ ಅಂತ ಒಬ್ಬನ ಹೆಸರು,
ಶುಂಧು ಅಂತ ಇನ್ನೊಬ್ಬ ಹೆಸರು, ಪವಮಾನ ಶುಂಧೋ. ಹೀಗೆ ಇಷ್ಟು ಅವರ ವಂಶಾವತಾರ. ಭೀಷ್ಮಕ ಯಾರು, ರುಗ್ಮಿ ಯಾರು, ಕೃತಕೈಶಿಕರು ಯಾರು, ಅವರೊಳಗೆ ಏನೇನು ಆವೇಶ ಇತ್ತು ಎಲ್ಲದನ್ನು ತಿಳಿಸಿ, ಅಂಶ ಯಾವುದು ಆವೇಶ ಎಲ್ಲ ತಿಳಿಸಿದ್ರಿಂದ ಸಮಗ್ರ ವಿಚಾರ ಇದೆ. ಅಂಶಾವತಾರ ಎಲ್ಲೆಲ್ಲಿ ಹೇಳ್ತಾರೋ ಒಳ್ಳೇದು ಹೇಳಿದಾಗ ಒಳ್ಳೆ ಕೆಲಸಕ್ಕೆ ಕಾರಣ, ಅವರು ಕೆಟ್ಟದ್ದು ಹೇಳಿದಾಗ ಪಾಪ ಕಾರ್ಯಕ್ಕೆ ಕಾರಣ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾಕೆ ತಪ್ಪಾಡಿದ್ರು ಮತ್ತೆ ಪ್ರಶ್ನೆ ಕೇಳಾಗಿಲ್ಲ. ಇದು ಹೇಳಿ ಆಯ್ತು ಅಂದಮೇಲೆ ಮೆಣಸಿನಕಾಯಿ ಹಾಕಿದ್ರೆ ಖಾರ ಇದೆ, ಅಷ್ಟು ಸಿಂಪಲ್. ಅದು ಹಾಕಿದ್ರೆ ಬೆಲ್ಲ ಹಾಕಿ ಖಾರ ಆಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸಿಹಿ ಭಾಗ ಕಂಡಾಗ ಬೆಲ್ಲ ಅಂತ, ಈ ಭಾಗ ಕಂಡಾಗ ಮೆಣಸಿನಕಾಯಿ ಅಂತ ಕರೀತಾರೆ. ಮೆಣಸು ಮೆಣಸಿನಕಾಯಿ ಹಾಗೆ ದೈತ್ಯಾವೇಶ ಇದ್ದಾಗೆಲ್ಲ ಕೆಟ್ಟದ್ದು ಬಿಡ್ತಾರೆ. ಇದಿದ್ದಾಗ ಸ್ವರೂಪತ ಒಳ್ಳೆಯವರಾದ್ರೆ ಯಾವುದು ಕಡಿಮೆ ಇರೋದು ಅಂಶ ಆಗುತ್ತೆ, ಯಾವುದು ಪ್ರಧಾನನೋ ಅದು ಮುಖ್ಯವಾಗಿ ಮಿತ್ರ ಅವನು. ಆದ್ರಿಂದ ಅಷ್ಟು ದೊಡ್ಡ ಯೋಗ ಬಂತವಾಗಿ. ಅದು ತಪ್ಪು ಮಾಡ್ಲಿಕ್ಕೆ ರಾಹುವನ ಅಂಶ ಕಾರಣ. ಭಾಗೇತಯೇವ ತನಯಸ್ಯ ಸಯೇವ ವಹ್ನೇರ್ನಾಮ್ನಾ ಶುಚೇ ಸತು ಪಿತಾ ಅಸ್ಯ ಹಿ ಮಿತ್ರಭಾಗಃ ರಾಹ್ವಂಶಯುಕ್ತತನುಜೌ ಕೃತಕೈಶಿಕಾಖ್ಯೌ ಭಾಗೌ ತಥಾಗ್ನಿಸುತಯೋಃ ಪವಮಾನ ಶುಂಧೋಃ. ಬಂಧೋರ್ನಿಜಸ್ಯತು ಪರಂ ಸುಪರೀಕ್ಷಮಾಣಃ ಶಲ್ಯೋಪಿ ತೇನ ಯುಯುಧೇ ವಿಜಿತಸ್ತಥೈವ ಭೀಮೋ ಜಿಗಾಯ ಯುಧಿ ವೀರಮಥೈಕಲವ್ಯಂ ಸರ್ವೇ ನೃಪಾಶ್ಚ ವಿಜಿತಾ ಅಮುನೈವಮೇವಾ. ಬಂಧೋಃ ನಿಜಸ್ಯತು ಬಲಂ ಸುಪರೀಕ್ಷಮಾಣಃ ಶಲ್ಯಃ ಅಪಿ ತೇನ ಯುಯುಧೇ ವಿಜಿತಃ ತಥಾ ಏವ ಭೀಮಃ ಜಿಗಾಯ ಯುಧಿ ವೀರಂ ಅಥ ಏಕಲವ್ಯಂ ಸರ್ವೇ ನೃಪಾಃ ಚ ವಿಜಿತಾಃ ಅಮುನಾ ಏವಂ ಏವ. ಬಂಧೋ ನಿಜಸ್ಯತು ಬಲಂ. ಈಗ ಶಲ್ಯರಾಜನ್ನು ಸೋಲಿಸಿದ ಭೀಮಸೇನ, ಶಲ್ಯರಾಜನ್ನು ಕೂಡ ಸೋಲಿಸಿ ಆಯ್ತು. ಯಾರು? ಶಲ್ಯರಾಜನಿಗೆ ಗೊತ್ತು ಏನಾಗಬೇಕು ಇವರಿಗೆ. ಶಲ್ಯರಾಜ ಮಾವ, ಸೋದರ ಮಾವ ಅದರಲ್ಲೂ ಕೂಡ. ಆದರೆ ಯುದ್ಧ ಯಾಕೆ ಮಾಡ್ಬೇಕು ಶಲ್ಯ ಆಗಿದ್ರೆ? ಶಲ್ಯ ಸ್ವರೂಪತಃ ಯೋಗ್ಯ, ವಾಯುದೇವರ ಆವೇಶ ಬೇರೆ ಇದೆ. ಬಂಧು ಇಷ್ಟೆಲ್ಲ ಯಾಕೆ ಯುದ್ಧ ಮಾಡಿದ ಅಂದರೆ ಇನ್ನೇನು ದ್ವೇಷಕ್ಕಲ್ಲ. ಬಂಧೋ ನಿಜಸ್ತು ಪರಂ ಸುಪರೀಕ್ಷಮಾಣ. ತನ್ನ ಬಳಿಯ ಭೀಮಸೇನ ಹೆಂಗೆ ಯುದ್ಧ ಮಾಡ್ತಾನೆ ನೋಡ್ಬೇಕು ಅಂತ ಹೇಳೋದಕ್ಕೋಸ್ಕರ ಅಷ್ಟೇ ಹೊರತು ಯಾವುದಕ್ಕೋಸ್ಕರ ಅಲ್ಲ. ಅದು ಕೆಟ್ಟ ಬುದ್ಧಿ, ಅವರೆಲ್ಲ ಕೆಟ್ಟ ಬುದ್ಧಿಯಿಂದ ಮಾಡಿದ್ರು. ಆ ಸ್ಪರ್ಧೆ ಇಲ್ಲ, ಕೇವಲ ಪರೀಕ್ಷೆ ಮಾಡೋದು. ವೆರಿ ಗುಡ್ ಅಂತಲ್ಲ, ಆ ಥರ ಇನ್ನೇನಿಲ್ಲ. ಶಲ್ಯೋಪಿ ತೇನ ಯುಯುಧೇ ವಿಜಿತಸ್ತಥೈವ. ಪರೀಕ್ಷೆ ಮಾಡ್ತಾ ಸೋತು ಬಿಟ್ಟ, ಭೀಮಸೇನಿಂದ ಸೋತ. ಮೊದಲ ಬಾರಿ ಶಲ್ಯ ಸೋತ ದಾಖಲೆ. ಇವೆಲ್ಲ ಯಾತಕ್ಕೆ ಕಾರಣ ಆಯ್ತು? ಮುಂದೆ ಶಲ್ಯರಾಜ ಈಗ ಜರಾಸಂಧನ ಜೊತೆ ಹೋಗ್ತಿರ್ತಾನೆ. ಇದರಿಂದ ನಿಧಾನವಾಗಿ ಡಿಟ್ಯಾಚ್ ಆಗ್ಲಿಕ್ಕೆ ಅನುಕೂಲ ಆಯ್ತು. ಓ, ಭೀಮನಂತ ಅಳಿಯ ಇರ್ಬೇಕಾದ್ರೆ ಹೆದರಬಾರ್ದು ಇನ್ಮೇಲೆ. ಜರಾಸಂಧ ಒಂದು ಮೆಸೇಜ್ ಕಳಿಸಿದ್ರೆ ಹೋಗ್ಬೇಕಾಗಿತ್ತು ಇವರು. ಸ್ಟಾರ್ಟ್ ಇಮಿಡಿಯೇಟ್ಲಿ ಯುದ್ಧಕ್ಕೆ ಹೋಗ್ಬೇಕಾಗಿದೆ, ಕೃಷ್ಣರ ವಿರುದ್ಧ ಹೋಗ್ಬೇಕಾಗಿತ್ತು. ಪಾಪ ಇನ್ಮೇಲೆ ಬರೋದಿಲ್ಲ, ಅವ್ರು ರಿಜೆಕ್ಟ್ ಮಾಡಿ ಬರೋದಿಲ್ಲ ಹೋಗೋ ಅಂತ ಹೇಳಿದ್ದಾರೆ. ಅವ್ರು ಇರ್ಬೇಕಾಗಿತ್ತು ಅಂತ ಆಸರೆ ಬೇಕಾಗಿತ್ತು. ಅದು ನಡೀತಾ. ಭೀಮೋ ಬಂಧೋ ಭೀಮೋ ಜಿಗಾಯ ಯುಧಿ ವೀರ ಮಥೈಕ ಲವ್ಯಂ. ಇದು ಭಾರಿ ಇಂಪಾರ್ಟೆಂಟ್. ಏಕಲವ್ಯ ಭೀಮ ಯುದ್ಧ ನಡೆದು ಏಕಲವ್ಯನ ಸೇನೆ ಸೋಲಿಸ್ತಾರೆ, ಬಹಳ ಮುಖ್ಯ ಇದೆ. ಸರ್ವೇ ನೃಪಾಶ್ಚ ವಿಜಿತಾಃ ಅಮುನಾ ಏವಮೇವ. ಇದು ಎಲ್ಲಾ ರಾಜರನ್ನು ಕೂಡ, ಅವರೆಲ್ಲ ಭಾರಿ ಸೀನಿಯರ್ಸ್, ಅವರೆಲ್ಲ ನೋಟೆಡ್ ಫಿಗರ್ಸ್ ಅವ್ರಿಗೆ ಕಾಲಕ್ಕೆ. ಎಲ್ಲರೂ ಸೋತರು ಭೀಮಸೇನರಿಗೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಅವರು ತಿಳ್ಕೊಬೇಕಾಗಿತ್ತು. ನಮ್ಮ ಕೈಲೇ ಕೊಲ್ಲಕ್ಕಾಗ್ಲಿಲ್ಲ, ಆತ ಅಷ್ಟೇ ಗೆದ್ದು ಬರ್ತಾನೆ ಅನ್ನೋ ಎರಡು ಕೆಲಸನೂ ಭೀಮಸೇನ ಮಾಡಿದ್ದ. ಗೆಲ್ಲಬಲ್ಲ, ಗೆಲ್ಲಕ್ಕೆ ಬಂದವನು ಸೋಲಿಸಬಲ್ಲ. ಇಷ್ಟೆಲ್ಲ ತಿಳ್ಕೊಂಡಾಗ ಇನ್ನೂ ದ್ವೇಷ ಮಾಡ್ತಾರೆ ಅಂದ್ರೆ ಅರ್ಥ ಇದೆ.
ಭೀಮೋ ಜುಗಾಯ ಯುಧಿ ವೀರಂ ಅಥ ಏಕಲವ್ಯಂ. ವೆರಿ ಇಂಪಾರ್ಟೆಂಟ್. ಏಕಲವ್ಯ ಧನುರ್ಧಾರಿ, ಗದಾಯುದ್ಧ ಅಲ್ಲ ಒಂದು. ಭೀಮಸೇನ ಎಲ್ಲದರಲ್ಲೂ ಸರಿ, ನಿದರ್ಶನ ಇದೆಷ್ಟು ಕೂಡ. ಎಲ್ಲ ಗದಾಯುದ್ಧನೇ ಮಾಡಿಲ್ಲ ಇಲ್ಲೆಲ್ಲ ಕೂಡ, ಬೇರೆ ಯುದ್ಧ ಮಾಡಿ ಗೆದ್ದಿರೋದ್ರಿಂದ ಭೀಮಸೇನೆ ಗದಾಯುದ್ಧ ಒಂದೇ ಬರ್ತಿತ್ತು ಅಂತ ತಿಳ್ಕೊಂಡ್ರೆ ತಪ್ಪು. ಎಲ್ಲಾನು ಬರ್ತಾ ಇದೆ. ಪ್ರಧಾನ ಗದಾಯುದ್ಧ. ಗದಾ ಉಪಯೋಗಿಸೋದು ಯಾತಕ್ಕೆ ಅಂತ ಕೇಳಿದ್ರೆ ಒಳ್ಳೆ ಎಟ್ಟು ಬಿಡುತ್ತೆ. ಅದರಿಂದ ಶತ್ರುಗಳನ್ನ ಹೊಡಿಬೇಕಾದ್ರೆ ಚೆನ್ನಾಗಿ ಎಟ್ಟು ಬಿಡ್ಬೇಕು. ಒಂದು ಶತ್ರು ಕಿತ್ತಿ ಚಾಕುಲ್ ಚೂರಿ ಕಿತ್ತದಲ್ಲ, ಅಪ್ಪಚ್ಚಿ ಆಗ್ಬೇಕು. ಅವಾಗ ಏನಾಗುತ್ತೆ, ಅದರಿಂದ ಹೆಚ್ಚು ದುಃಖ ಅನುಭವಿಸ್ತಾರೆ. ಅದಕ್ಕಾಗಿ ಮಾಡ. ಬಂಧೋ ನಿಜಸ್ಯತು ಬಲಂ ಸುಪರೀಕ್ಷಮಾಣ ಶಲ್ಯೋಪಿ ತೇನ ಯುಯುಧೇ ವಿಜಿತಸ್ತಥೈವ ಭೀಮೋ ಜಿಗಾಯ ಯುಧಿ ವೀರಮಥೈಕಲವ್ಯಂ ಸರ್ವೇ ನೃಪಾಶ್ಚ ವಿಜಿತಾಃ ಅಮುನಾ ಏವಮೇವ. ಇದೇ ರೀತಿ ಎಲ್ಲಾ ರಾಜರು ಕೂಡ ಭೀಮನಿಂದ ವಿಜಿತರಾದರು, ಸೋತೋದರು. ತದ್ಬಾಹುವೀರ್ಯ ಪರಿಪಾಲಿತ ಇಂದ್ರಸೂನು ಶೇಷಾನ್ ನೃಪಂಶ್ಚ ಸಮಜೈತ್ ಬಲವಾನಯತ್ನಾತ್ ಸಾಲ್ವಂಚ ಹಂಸ ಡಿಬಿಕೌ ಚ ವಿಜಿತ್ಯ ಭೀಮೋ ನಾಗಾಹ್ವಯಂ ಪುರಮಗ ಸಹಿತೋರ್ಜುನೇನ. ಈ ಹೇಳಿದ್ರು ಅರ್ಜುನ ವಿಷಯ. ಈ ಹೇಳಿದ್ರು ಅರ್ಜುನ ಜೊತೆಗಿದ್ದ. ಯಾತಕ್ಕೆ ಭೀಮನ ವಿಷಯ ಅಷ್ಟೇ ಹೇಳಿದ್ರು ಅಂದ್ರೆ ಭೀಮ ಇದೆಲ್ಲ ಸೋಲಿಸಿದ್ದು ಹೇಳಬೇಕಾಗಿತ್ತು. ಅರ್ಜುನ ಜೊತೆಗೆ ಹೋಗಿದ್ದ. ಆತ ಈ ಉಳಿದವ್ರ ಕೆಲವರು ಅವರು ಸೋಲಿಸ್ತಾ ಬಂದ. ಅರ್ಜುನ ಅವರೆಲ್ಲ ಸೆಕೆಂಡ್ ಇದು ಗ್ರೂಪ್, ಫಸ್ಟ್ ಗ್ರೂಪ್ನವರಲ್ಲ. ತದ್ಬಾಹು ವೀರ್ಯ ಪರಿಪಾಲಿತ ಆಗ್ತಾರೆ. ತದ್ಬಾಹು ವೀರ್ಯ ಪರಿಪಾಲಿತ ಇಂದ್ರಸೂನು ಶೇಷಾನ್ ರೂಪಾಂಚ ಸಮಜೈತ್ ಬಲವಾನ್ ಅಯತ್ನಾತ್ ಸಾಲ್ವಂ ಚ ಹಂಸ ಡಿಬಿಕೌ ಚ ವಿಜಿತ್ಯ ಭೀಮಃ ನಾಗಾಹ್ವಯಂ ಪುರಂ ಅಗಾತ್ ಸಹಿತಃ ಅರ್ಜುನೇನ. ತದ್ಬಾಹು ವೀರ್ಯ ಪರಿಪಾಲಿತ ಅಂದ್ರೆ ಭೀಮ ಒಂದ್ ಕಡೆ ಅರ್ಜುನ ಒಂದ್ ಕಡೆ ಹೋಗಿದ್ದಲ್ಲ, ಇಬ್ರು ಜೊತೆಗೆ ಹೊರಟರು. ಜೊತೆಗೆ ಹೋದಾಗ ಪ್ರಧಾನರನ್ನ ಭೀಮ ಗೆಲ್ತಿದ್ದ, ಅಪ್ರಧಾನರನ್ನ ಅರ್ಜುನ ಗೆಲ್ತಿದ್ದ. ಹೀಗಾಗಿ ಇಬ್ಬರು ಕೂಡ ಸಾಧನೆ ಮಾಡ್ಕೊಂಡು ಬಂದರು. ತದ್ಬಾಹು ವೀರ್ಯ ಪರಿಪಾಲಿತ. ಅರ್ಜುನ ಒಬ್ಬನಿಗೆ ಆಗ್ತಿರ್ಲಿಲ್ಲ, ಅದಕ್ಕೆ ಭೀಮನ ಬಾಹುಬಲದಿಂದಾಗಿ ರಕ್ಷಿತನಾಗಿದ್ದ. ಅರ್ಜುನ ಹೊಡಿಬೇಕು ಇವನು, ಆದ್ರೆ ಭೀಮ ಇದ್ದಾನಲ್ಲ ಹಿಂದೆ ಅಂತ ಹೇಳಿಬಿಟ್ಟು ಜನ ದೂರ ಸರಿತಿದ್ರು. ಇಂದ್ರಸೂನು ಶೇಷಾನ್ ರೂಪಾಂಶ್ಚ. ಇಂದ್ರಸೂನು ಅರ್ಜುನ. ಶೇಷಾನ್ ರೂಪಾಂಶ್ಚ ಉಳಿದ ರಾಜರಗಳನ್ನ. ಸಮಜೈತ್ ಬಲವಾನ್ ಯತ್ನ. ಆತ ಇವನ್ನೆಲ್ಲ ಧನುರ್ಧಾರಿ ಆತೀಗ. ಇನ್ನು ಇದಾರೆ ಗಾಂಡೀವವೆಲ್ಲ ಬಂದಿಲ್ಲ ಇನ್ನೂ ಕೂಡ. ಆದ್ರೆ ಆ ಹೊತ್ತಿನಲ್ಲೇ ಸಮರ್ಥನಾಗಿದ್ದ. ಬಲವಾನ್ ಅಜಯ ದಯತ್ನ ಅವ್ರನ್ನೆಲ್ಲ ಕೂಡ ಬರೀ ವಿಶೇಷ ಪ್ರಯತ್ನ ಮಾಡದೇನೆ ಗೆದ್ದ. ಯಾರ್ಯಾರವರು? ಸಾಲ್ವಂ ಚ ಹಂಸ ಡಿಬಿಕೌ ಚ ವಿಜಿತ್ಯ ಭೀಮಃ ನಾಗಾಹ್ವಯಂ ಪುರಮಗ ಸಹಿತೋರ್ಜುನೇನ. ಇದು ಭೀಮನೆ ಮಾಡಿದ್ದು. ಸಾಲ್ವ ಮತ್ತು ಹಂಸ ಡಿಬಿಕರ್ 3 ಜನ. ಇವರೆಲ್ಲ ಕೃಷ್ಣದಿಂದ ಸಾಯೋರೆ. ಏಕಲವ್ಯ ಹಾಗೆ ಇವರು ಹಾಗೆ ಎಲ್ಲರೂ ಅವರೇ. ಇದರಿಂದ ಅಷ್ಟನ್ನು ಮಾಡಿದ ಹಾಗಾಯ್ತು. ಇದಿಷ್ಟು ಬಂದೋಯ್ತು. ಇನ್ನು ಜಲಸಂಧ ಒಂದ್ಸರಿ ಅವನು ಸೋಲ್ತಾನೆ. ಇವತ್ತೆ ಅವನು ಸೋಲ್ತಾನೆ. ಅವಾಗಲೇ ಅರ್ಧ ರಾಜ್ಯ ಕಿತ್ಕೊಂಡಿದ್ದು ಅವಂದು. ಅದನ್ನೇ ಕಲ್ಲನಿಗೆ ಕೊಡೋದು ದುರ್ಯೋಧನ. ಸೇರ್ಕೊಂಡು ಅದಿಷ್ಟು ಸೇರ್ಕೊಂಡು ಇವರ ಪ್ರಧಾನ ಅವನ ಜಲಸಂಧರ ಬಗ್ಗೆ ಆಗಲೇ ಹೇಳಿದ್ದಾಗಿದ್ದರಿಂದ ಸ್ವರೂಪ ಎಲ್ಲ ಹೇಳಿದ್ರೆ ಹೇಳಲಿಲ್ಲ. ಮುಖ್ಯ ಅಂಶಾವತಾರ ಹೇಳೋದು ಮುಖ್ಯವಾಗಿತ್ತು. ಅದನ್ನ ಹೇಳಿಬಿಟ್ಟು ಸೋತಿದ್ದು ಇವರಲ್ಲಿ ಎಷ್ಟು ಸೇರಿದ್ರು ಅವರು ಸೇರ್ಕೊಂಡು ಎಲ್ಲ ಅಂತ ಹೇಳಿದ್ರಿಂದ ಮುಗಿದೋಯ್ತಾನೆ. ಪೂರ್ವ ದಿಕ್ಕಿನ ಗೆದ್ದ ಮೇಲೆ ಜಲಸಂಧದಿಂದ ಪೂರ್ವ ದಿಕ್ಕಿನಲ್ಲೇನೆ ಅವನ ಕತೆ ಮುಗೀತು. ಏನೋ ಕೊಲ್ಲೋದು ಮುಂದೆ ಈಗಲ್ಲ. ತದ್ಬಾಹು ವೀರ್ಯಮಥ ವೀಕ್ಷ ಮುಮೋದ ಧರ್ಮ ಸೋನು ಸಮಾತೃ ಯಮಜೋ ವಿದುರಸ್ಸ ಭೀಷ್ಮ ಅನ್ಯೇ ಚ ಸಜ್ಜನಗಣ ಸಹ ಪೌರ ರಾಷ್ಟ್ರಾ ಶ್ರುತ್ವೈವ ಸರ್ವ ಯದವೋ ಜಹೃಷರ್ನಿತಾಂತಂ. ತದ್ಬಾಹು ವೀರ್ಯಂ ಅಥ ವೀಕ್ಷ ಪುರಮಗಾತ್ ನಾಗಪುರಂ ಆಹ್ವಯಂ ಪುರಮಗಾತ್. ನಾಗಪುರಕ್ಕೆ ವಾಪಸ್ ಬಂದು, ಈ ನಾಗಪುರ ಅಲ್ಲ, ಇದು ಹಸ್ತಿನಾಪುರ. ಇದು ನಾಗಪುರ ಐಲ್ಕಾಕ ನಾಗಪುರ ಅಂತ ಇದ್ರು ಕೂಡ ಅದು ಹಸ್ತಿನಾಪುರ, ಇದು ನಾಗಪುರ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು ಹಸ್ತಿನಾಪುರಕ್ಕೆ ವಾಪಸ್ ಹೊರಟು. ಎಲ್ಲ ದಿಗ್ವಿಜಯ ಮುಗಿಸ್ಕೊಂಡ್ಬಿಟ್ಟು ವಾಪಸ್ ಬಂದು ಅದನ್ನ ನೋಡಿಬಿಟ್ಟು ವಿವೇಕ್ಷ ಮುಮೂದ ಧರ್ಮರಾಜ ಹೋಗಿಲ್ಲ ಈಗ. ವಿಷಯಕ್ಕೆ ಭಾರಿ ಸಂತೋಷಪಟ್ಟ. ಸಮಾತೃ ಯಮಜಃ ತಾಯಿ ಸಮೇತ ಯಮಜರ ಸಮೇತ. ಯಮಜರು ಅಂದ್ರೆ ಯಮಳರು ಅಂದ್ರೆ ಯಾರು? ಅಶ್ವಿನಿ ದೇವತೆಗಳು, ನಕಲ ಸಹದೇವರು ಅವರ ಸಮೇತ ಕುಂತಿ, ನಕಲ ಸಹದೇವರು, ಧರ್ಮರಾಜ ಎಲ್ಲರೂ ಕೂಡ ಇದನ್ನು ನೋಡಿ ಭಾರಿ ಸಂತೋಷಪಟ್ಟರು. ಆಮೇಲೆ ನೆಕ್ಸ್ಟ್ ವಿದುರಃ ಸ ಭೀಷ್ಮ. ವಿದುರ ಮತ್ತು ಭೀಷ್ಮರು. ಭೀಷ್ಮ ಸ ವಿದುರ ಅನ್ಬೋದಾಗಿತ್ತು, ಅನ್ಲಿಲ್ಲ. ವಿದುರಃ ಸ ಭೀಷ್ಮ ಆದ್ರೆ ಯಾತಕ್ಕೆ? ವಿದುರ ಜಾಸ್ತಿ, ತಾರತಮ್ಯದಲ್ಲೂ ಜಾಸ್ತಿ. ಅದು ಯಮನ ಅವತಾರ, ಅಥವಾ ವಸುವಿನ ಅವತಾರ ಆದ್ದರಿಂದ ಅದಕ್ಕೋಸ್ಕರ. ಮತ್ತು ವಿದುರನಿಗೆ ಹೆಚ್ಚು ಸಂತೋಷ ಯಾತಕ್ಕಾಯ್ತು ಅಂದ್ರೆ ಇವ್ರು ಭೀಷ್ಮರ ಆ ಕಡೆ ಬ್ಯಾರೇಜ್ ಮಾಡ್ಬೇಕಾಗಿತ್ತು ಅವರು. ಇವ್ರು ಬಿದ್ರೆ ಯೋಚನೆ ಇಲ್ಲ, ಒಂದೇ ಆದ್ರಿಂದ ಭಾರಿ ಸಂತೋಷಪಟ್ಟ. ಭೀಷ್ಮರು ಹೊರಗೆ ಸಂತೋಷಪಟ್ಟರು, ತೋರ್ಸಾಗಿಲ್ಲ ಅದನ್ನ.
ಧೃತರಾಷ್ಟ್ರಕ್ಕೆಲ್ಲ ನನ್ನ ಮಕ್ಕಳ ಬಗ್ಗೆ ಆಗಲ್ವಾ ನಿನಗೆ ಶುರು ಮಾಡ್ತಾ ವಿಸರಣೆ ಮೊದಲಿದ್ದಾಗಲ್ಲ ಅಂತ ಗೊತ್ತಾದ್ರಿಂದ ನೋಡಿದೆ ಅದಕ್ಕೆ ಆ ಪ್ರಶ್ನೆಯಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಅನುಕೂಲ ಇಲ್ಲ. ಅದು ಹೇಳ್ಬೇಕಾದ್ರೂ ಆಚಾರ್ಯ ಎಷ್ಟು ಇದನ್ನು ಗಮನಿಸ್ತಾರೆ ಅಂದ್ರೆ ಅದು ಆ ಪರ್ಫೆಕ್ಷನ್ ಬೇಕಲ್ಲ. ಸುಮ್ಮನೆ ಏನೋ ಹೇಳ್ಬಿಡೋದು ಕತೆ ಕಾದಂಬರಿ ಹುಚ್ಚು ಫಲ ಸೇವಿಸ್ಬಿಡ್ತಾರೆ. ಇಲ್ಲ, ಅಷ್ಟು ಅಕ್ಯುರೇಟ್ ಆಗಿರ್ಬೇಕು. ವಿದುರಸ್ಸ ಭೀಷ್ಮ ಅನ್ಯೇ ಚ ಸಜ್ಜನ ಗಣಾ ಸಹ ಪೌರ ರಾಷ್ಟ್ರಾ. ಒಟ್ಟು ಸಜ್ಜನರು ಅಂತ ಯಾರಿದ್ರು ಅವರೆಲ್ಲ ಸಂತೋಷಪಟ್ಟರು. ಈ ಮಧ್ವಾವತಾರದಲ್ಲಿ ದಿಗ್ವಿಜಯ, ಅಲ್ಲೂ ಕೂಡ ವಾದಿಗಳನ್ನು ಸೋಲಿಸಿ ದಿಗ್ವಿಜಯ, ಇಲ್ಲಿ ದುಷ್ಟರನ್ನು ಸೋಲಿಸಿ ದಿಗ್ವಿಜಯ, ಎಲ್ಲರಲ್ಲೂ ದಿಗ್ವಿಜಯ. ದಕ್ಷಿಣ ದಿಗ್ವಿಜಯಕ್ಕೆ ಹೋದಾಗ ಇವೆಲ್ಲ ನಡೀತಲ್ಲ, ಆ ಕಡೆ ಉತ್ತರ ದಿಗ್ವಿಜಯ. ಎಲ್ಲ ಅರ್ಥ ಮಾಡಿಕೊಂಡ್ರೆ ಎರಡು ಭಾಗ ಮಾಡಿದ್ರು, ದಕ್ಷಿಣವಾಗಿ ಎರಡು ಭಾಗ ಮಾಡಿಬಿಟ್ರು, ಅಲ್ಲಿ 4 ಭಾಗ ಮಾಡಿದ್ರು. ವಿದುರಸ್ಥ ಭೀಷ್ಮ ಎರಡರಲ್ಲೂ ಕಾಮನ್, ಉತ್ತರ ದಕ್ಷಿಣ ಇಬ್ಬರಿಗೂ ಕಾಮನ್, 2 ಅವತಾರದಲ್ಲೂ ಕಾಮನ್. ಅಲ್ಲೊತ್ತು ದಕ್ಷಿಣ ದಿಕ್ಕಿಗೆ ಹೋಗಿದ್ದು, ಹನುಮದ ಅವತಾರದಲ್ಲಿ ದಕ್ಷಿಣ ದಿಕ್ಕಿಗೆ ಹೋಗಿದ್ದಾದ್ರೆ ದಕ್ಷಿಣ ದಿಗ್ವಿಜಯನೇ. ಅನ್ಯೇಚ ಸಜ್ಜನ ಗಣಾ ಸಹ ಪೌರ ರಾಷ್ಟ್ರಾ. ಪೌರರು ರಾಷ್ಟ್ರರು, ಪೌರರು ಅಂದ್ರೆ ಪಟ್ಟಣದವರು, ರಾಷ್ಟ್ರರು ಅಂದ್ರೆ ದೇಶದವರು. ಕರ್ನಾಟಕ ರಾಜ್ಯ, ಬೆಂಗಳೂರು ಕ್ಯಾಪಿಟಲ್. ಬೆಂಗಳೂರಲ್ಲಿರೋ ಪುರವಾಸಿಗಳು, ಅವರು ರಾಜ್ಯವಾಸಿಗಳು. ಬೇರೆಯವ್ರನ್ನ ಕರ್ನಾಟಕ ರಾಜ್ಯವಾಸಿಗಳವರು, ಕರ್ನಾಟಕ ರಾಜಧಾನಿ ವಾಸಿಗಳು. ಅದಕ್ಕೆ ಪುರ ರಾಷ್ಟ್ರ, ಎಷ್ಟು ವ್ಯತ್ಯಾಸ ಇದೆ. ಪುರ ರಾಷ್ಟ್ರ ಸಪೌರ ರಾಷ್ಟ್ರಾ ಶ್ರುತ್ವೈವ ಸರ್ವ ಯದವಃ. ಯಾದವರಿಗೂ ವಿಷಯ ಮುಟ್ಟಿಸಿದ್ರು, ಅವರಿಗೂ ಬಹಳ ಸಂತೋಷಪಟ್ಟರು. ಯಾಕೆಂದ್ರೆ ಒಂದು ಕಡೆಗೆ ಸ್ವರೂಪತಃ ಯೋಗ್ಯರು, ಎರಡನೇದಾಗಿ ಬಂಧುತ್ವ ಇತ್ತು. ಯಾತಕ್ಕೆ ಕುಂತಿ ಮಕ್ಕಳು, ಕುಂತಿ ಯಾದವ ಸ್ತ್ರೀ ಆದ್ರಿಂದ ಆ ಹೊರಗೆ ಆ ಬಂಧ, ಒಳಗೆ ವೈಷ್ಣವ ಬಾಂಧವ ವಿಷ್ಣು ಭಕ್ತಾಶ್ಚ, ಎರಡು ಕಾರಣಕ್ಕೂ ಸಂತೋಷಪಟ್ಟರು. ಜಹೃಷು ನಿತಾಂತಂ, ಸ್ವಲ್ಪ ಅಲ್ಲ ನಿತಾಂತಂ. ನಿತಾಂತಂ ಅಂದ್ರೆ ಎಕ್ಸ್ಟ್ರೀಮ್ ಅಂತ, ಭಾರಿ ಸಂತೋಷಪಟ್ಟರು. ಯಾಕೆ ಗೆದ್ದಿದ್ದು ಅಂಥವ್ರನ್ನ, ವಯಸ್ಸು ಚಿಕ್ಕದು, ಮತ್ತೆ ಇದೆಲ್ಲ ಭಾರಿ ಸಿಂಪಲ್ ಆಗಿ ಹೋಗಿದ್ದಾರೆ. ಏನು ದೊಡ್ಡ ಸೈನ್ಯಗಿನ್ನ ಭಾರಿ ದೊಡ್ಡದಿಲ್ಲ, ಇವ್ರು ಕೊಡಕ್ಕೆ ಇಲ್ಲಿ ತಯಾರಿದ್ದಾರೆ, ಕೊಡ್ಲಕ್ಕೆ ಫಸ್ಟ್ ಇವರು. ಆದ್ರಿಂದ ಮಿನಿಮಮ್ ಇದರಿಂದ ಹೋಗಿ ಗೆದ್ದು ಬಂದರಾದ್ರಿಂದ ಭಾರಿ ಸಂತೋಷಕ್ಕೆ ಕಾರಣ. ಕೃಷ್ಣ ಸುಯೋಧನ ಮುಖಾಕ್ರಮ ಮಾಂಬಿಕೇಯ ಹೇಳಿಸ್ಕೊಡ್ಲಿಲ್ಲ, ಯಾಕಂದ್ರೆ ಸಂತೋಷ ಪಡೋ ಸ್ವಭಾವ ಇರಲಿಲ್ಲ ಆತನಿಗೆ. ಅದು ಸೇರಿದಾಗ ಸೇರಿಸ್ಕೊಬಿಡ್ಬೇಕಂತೆ. ಸ್ವಲ್ಪ ಸಂತೋಷ ಪಟ್ಟರು ಮೇಲ್ನೋಟಕ್ಕೆ. ವೆರಿ ಗುಡ್ ವೆರಿ ಗುಡ್, ಬೆಳೆ ಪಜಿ ಚಾಯ್ತಲ್ಲ ತೊಳಗೆ ಹರ್ಕೊಂಬೋದು. ಕೃಷ್ಣ ಅದೆಲ್ಲ ಮುನ್ಸೂಚಿ ಏನಾಯ್ತು ಅವರಿಗೆಲ್ಲ, ಮುನ್ಸೂಚನೆ ಇದೆಲ್ಲ. ನಾಳೆ ತಮ್ಮ ಮಗನಿಗೆ ಹಣೆ ಬರ ಇದೇ ಆಗತ್ತೆ ಅಂತೇಳಿ ಭಯ ಪಡ್ಲಕ್ಕೆ ಶುರುವಾಯ್ತು. ಯಾಕೆ ದುಷ್ಟ, ಯಾರೋ ದುರ್ಯೋಧನ ದುಷ್ಟ ಆದ್ದರಿಂದ ನಾಳೆ ಗ್ಯಾರಂಟಿ ಹೊಂಚ್ಕೋತಾನೆ, ಅವನು ಕೊನೆ ಸಾಯ್ತಾನೆ ಅಂತೇಳಿ ಆಗ್ಲಿ ಇಂಡಿಕೇಶನ್ ಸಿಕ್ಕಾಗಾಯ್ತು. ಕೃಷ್ಣ ಸುಯೋಧನ ಮುಖಾಕ್ರಮ ಮಾಂಬಿಕೇಯಂ, ಇಮಿಡಿಯೇಟ್ ಅದನ್ನ ಹೇಳ್ತಾರ, ಆಗ್ಲಿಲ್ಲ, ಆಯ್ತಲ್ಲ. ಸಾಲ್ವಂಚ ಹಂಸ ಡಿಬಿಕೌಚ ವಿಜಿತ್ಯ ಭೀಮೋ ಬಂತ, ಅದಾಯ್ತದ. ತದ್ಬಾಹು ವೀರ್ಯಮಥ ವೀಕ್ಷ ಮುಮೋದ ಧರ್ಮ ಸೋನು ಸಮಾತೃ ಯಮಜಃ ವಿದುರಃ ಸ ಭೀಷ್ಮ ಅನ್ಯೇಷ ಸಜ್ಜನ ಗಣಾ. ಸಜ್ಜನ ಗಣ ಅಂತ ಧೃತರಾಷ್ಟ್ರ ಸಜ್ಜನ ಸ್ವರೂಪದಲ್ಲಿ ಆ ಗುಬ್ಬೆ ಸೇರಿಸ್ಬಿಟ್ಟೆ, ಸ್ವಲ್ಪ ಸಂತೋಷಪಟ್ಟ ಅಂತ ಅಷ್ಟೇ ಅರ್ಥ. ಪೌರ ರಾಷ್ಟ್ರಾ ಶ್ರುತ್ವೈವ ಸರ್ವ ಯದವಃ ಜಹೃಷು ನಿತಾಂತಂ. ಅಂತೂ ಆತನಿಗೆ ಇವರಿಗಾದ ಸಂತೋಷ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಆದ್ರಿಂದಾಗಿನೇ ಹಾಗೆ ಮಾಡದ. ಅದನ್ನ ಲಿಂಕ್ ಕೊಡ್ತಾನೆ ಇಮಿಡಿಯೇಟ್ ಆಗಿ. ಕೃಷ್ಣ ಸುಯೋಧನ ಮುಖಾಕ್ರಮ ಮಾಂಬಿಕೇಯಂ ಜಾನನ್ ಸ್ವಪುತ್ರ ವಶವರ್ತಿನಮೇವ ಗತ್ವಾ ಶ್ವಫಲ್ಕಿನೋ ಗೃಹ ಮಮಂ ಧೃತರಾಷ್ಟ್ರ ಶಾಂತ್ಯೈ ಗಂತುಂ ದಿದೇಶ ಗಜನಾಮ ಪುರಂ ಪರೇಶಃ. ಕೃಷ್ಣ ಸುಯೋಧನ ಮುಖ ಅಕ್ರಮಂ ಅಂಬಿಕೇಯಂ. ಸುಯೋಧನ ಮುಖ ಅಕ್ರಮಂ, ಸುಯೋಧನ ಮುಖಾಕ್ರಮಂ ಒಂದೇ ಪದ. ಅಂಬಿಕೇಯಂ ಜಾನನ್ ಸ್ವಪುತ್ರ ವಶವರ್ತಿನಂ ಏವ ಗತ್ವಾ ಶಾಫಲ್ಕಿನಃ ಗೃಹಂ ಅಮುಂ ಧೃತರಾಷ್ಟ್ರ ಶಾಂತ್ಯೈ ಗಂತುಂ ದಿದೇಶ ಗಜನಾಮ ಪುರಂ ಪರೇಶಃ. ಕೃಷ್ಣ ಸುಯೋಧನ ಮುಖ ಅಕ್ರಮಂ ಅಂಬಿಕೇಯಂ. ದುರ್ಯೋಧನಾದಿಗಳ ಪ್ರಾಧಾನ್ಯದಿಂದಾಗಿ ಅಂಬಿಕೆಯ ಮಗ ಅಂಬಿಕೇಯ. ಯಾಕೆ, ಯಾರು, ಧೃತರಾಷ್ಟ್ರ. ಅಂಬ ಅಲ್ಲ, ಅಂಬಿಕಾ. ಅಂಬಿಕೆ ಮಗನ ಅಂಬಿಕೆಯ, ರಾಧೆಯ ಮಗ ರಾಧೇಯ ಆದ ಹಾಗೆ, ಕುಂತಿಯ ಮಗ ಮಕ್ಕಳೆಲ್ಲ ಕೌಂತೆಯರಾದ ಹಾಗೆ, ಅಂಬಿಕೆಯ ಮಗ ಅಂಬಿಕೆಯ ಧೃತರಾಷ್ಟ್ರ. ಜಾನನ್ ಸ್ವಪುತ್ರ ವಶವರ್ತಿನಂ ಏವ ಗತ್ವಾ. ಕೃಷ್ಣ ಧೃತರಾಷ್ಟ್ರ ತನ್ನ ಮಕ್ಕಳ ವಶದಾಗಿ ಬಿಟ್ಟಿದ್ದಾನೆ ಅಂತ ಹೆದರ್ಕೊಂಡು ಅವನೊಂದು ವಾರ್ನ್ ಮಾಡ್ಬೇಕು. ಈಗಾಗಲೇ ಮೊದ್ಲು ಹೇಳಿಲ್ಲ ಅಂತ ಆಗಬಾರ್ದು, ವಾರ್ನ್ ಮಾಡ್ತಾ ಇದ್ದಾನೆ. ಯಾರ ಮೂಲಕ? ಶಾಫಲ್ಕಿನಃ ಗೃಹ ಮಮಂ. ಶಾಫಲ್ಕಿ ಅಂದ್ರೆ ಯಾರು? ಅಕ್ರೂರ, ಶಫಲ್ಕನ ಮಗ, ಅದಕ್ಕೆ ಶಾಫಲ್ಕಿ ಅಂತ ಹೇಳಿದ್ರು. ಶಾಫಲ್ಕಿನಃ ಗೃಹ ಮಮಂ. ಕೃಷ್ಣ ಅದ್ರ ಮನೆಗೆ ಹೋದ. ಹಿಂದೆ ಅಲ್ಲಿ ಆಗಿತ್ತು, ಹಿಂದೆ ಅದು ಹೋದ್ರೆ ಯಾವಾಗ ಅಕ್ರೂರ ತಂದು ವಾಪಸ್ ಕರ್ಕೊಂಡು ಬಂದ, ಅಲ್ಲಿ ಊರ ಹೊರಗೆ ಕೃಷ್ಣ ಹಿಡಿದು ಬಿಟ್ಟ. ಅಲ್ಲೇ ಅಕ್ರೂರ ನೀನು ಹೋಗು ಅಂತ ಹೇಳಿದ.
ಇಷ್ಟ ಬಿಟ್ಟು ಹೇಗೆ ಹೋಗ್ಲಿ ಅದು ಯೋಚನೆ ಮಾಡೋ ನಿನ್ನ ಕೆಲಸ ಆಗ್ಬೇಕಾಗಿ ಅವಾಗ ಬರ್ತೀನಿ ಅಂತ ಹೇಳಿದ್ದ. ಈಗ ಅಲ್ಲಿಗೆ ಅದರಂತೆ ಹೊರಟ. ಈಗ ಅದ್ರ ಕೃಷ್ಣ ಸರ್ವಜ್ಞ ಅನ್ನೋದಕ್ಕೂ ಸೂಚನೆ, ಮುಂದೆ ಕೆಲಸ ಆಗಿ ಬರ್ತೀನಿ ನಾನು ಅಂತ ಹೇಳಿದ್ದ. ಕಂಸವಧಿ ಇತ್ಯಾದಿ ಎಲ್ಲ ಆಗಿದ್ದಾಗ ಈಗ ಹೊರಟ. ಅವತ್ತು ಹೇಳಿದ್ನಲ್ಲ ಈಗ ಬಂದಿದ್ದೆ ನೋಡು ಅಂತ ಹೇಳಿದ. ಯಾಕೆ ಗೃಹಮಮಂ ಧೃತರಾಷ್ಟ್ರ ಶಾಂತಿ, ನೀನು ಹೋಗ್ಬೇಕು. ಧೃತರಾಷ್ಟ್ರನಿಗೆ ಶಾಂತಿ ಅಂದೇನು ಮನಃಶಾಂತಿ ಸಿಗಬೇಕು ಮತ್ತು ಕೋಪ ಶಾಂತಿ ಆಗಬೇಕು. ಪಾಂಡವರು ಇರುತ್ತೆ ಏನಿದೆ ಅವನಿಗೀಗ ಕೆಟ್ಟ ಭಾವನೆ, ಅದಕ್ಕೆ ಕಡಿಮೆ ಆಗ್ಬೇಕು ಅಂತ ಗಂತು. ಅದಕ್ಕೆ ನೀನು ಹೋಗ್ಬೇಕು ಅಲ್ಲಿಗೆ. ದಿದೇಶ ಗಜನಾಮಪುರಂ ಪರೇಶ, ಗಜನಾಮಪುರಂ ಹಸ್ತಿನಾಪುರಂ ಪರೇಶ, ಸರ್ವೋತ್ತಮನಾದ ಕೃಷ್ಣ. ಯಾಕೆ ಪದ ಹೇಳಿದ್ರು ಅಂದ್ರೆ ಕೃಷ್ಣ ತಾನೇ ಬೇರೆ ರೀತಿ ಮಾಡ್ಬೋದಾಗಿತ್ತು, ಆದ್ರೆ ಪರಮಾತ್ಮ ಎಲ್ಲರಿಗೂ ಚಾನ್ಸ್ ಕೊಡ್ತಾನೆ. ಅப்புறம் ನಿನ್ ಚಾನ್ಸ್ ಹೋಗಿ ನೀನು ಕೃಷ್ಣ ಸೇವೆ ಮಾಡಿದ ಪುಣ್ಯ ಬಂತು. ಅದಕ್ಕೆ ಪರೇಶ, ತಾನು ಇನ್ನೊಬ್ರು ಹೆಲ್ಪ್ ಮಾಡಿ ಬೇಡ. ಪರಾಣಾಮೀಶಃ ಪರೇಶಃ ಪರಶ್ಚಾಸೌ ಈಶಶ್ಚ ಪರೇಶಃ. ಆದ್ದರಿಂದ ಸಹಾಯ ಬೇಕು ಅಂತ ಕೇಳಕ್ ಹೋಗ್ಲಿಲ್ಲ, ಅನುಗ್ರಹ ಮಾಡಕ್ ಹೋದ ಅಂತ ಅರ್ಥ. ಅದಾದ್ಮೇಲೆ ಸೋ ಅಯಾತ್ ಗಜಾಹ್ವಯ ಅಮೂತ್ರ ವಿಚಿತ್ರ ವೀರ್ಯ ಪುತ್ರೇಣ ಭೀಷ್ಮ ಸಹಿತೈ ಕುರುಭಿಃ ಸಮಸ್ತೈ ಸಂಪೂಜಿತಃ ಕತಿಪಯಾನವಸಂಶ್ಚ ಮಾಸಾನ್ ಜ್ಞಾತುಂ ಹಿ ಪಾಂಡುಷು ಮನಃ ಪ್ರಸೃತಿಂ ಕುರುಣಾಂ. ಕೃಷ್ಣ ಕಳಿಸಿದ್ದೇನೀಗ, ಅಕ್ರೂರನ ನೋಡು, ವಿಷಯ ತಿಳ್ಕೊ, ಅವನು ವಾರ್ನ್ ಮಾಡಿ ಬಾ ಅಂತ ಕೃಷ್ಣ ಕಳಿಸಿದ್ದ. ಒಂದು ದೃಷ್ಟಿಯಿಂದ ಒನ್ ಮ್ಯಾನ್ ಕಮಿಷನ್ ಇದ್ದ. ಹಾಗೆ ಕಮಿಷನ್ ಮಾಡೋದು ಗೊತ್ತಲ್ಲ, ಈಗ ಒನ್ ಮ್ಯಾನ್ ಕಮಿಷನ್ ಅಷ್ಟೇ. ಹೆಚ್ಚನ ಇರ್ಬೋದು, ಒಬ್ಬರೇ ಇರ್ಬೋದು. ಅಕ್ರೂರ ಒನ್ ಮ್ಯಾನ್ ಕಮಿಷನ್ ಆಗಿ ಹೋಗ್ತಾನೆ. ಅದನ್ನೇ ಹೇಳ್ತಾರೆ. ಸೊ ಅಯಾತ್ ಗಜಾಹ್ವಯಂ ಅಮೂತ್ರ ಹತ್ತಿನ ಬರ್ಕೋದ. ಅಮೂತ್ರ ಅಲ್ಲಿ ವಿಚಿತ್ರ ವೀರ್ಯ ಪುತ್ರೇಣ, ವಿಚಿತ್ರ ವೀರ್ಯ ದುರ್ಯೋಧನ ಕೊಡೋದು ಸ್ವಾಗತ ಮಾಡ್ಲಿಕ್ಕೆ ಬಂದ. ಯಾಕೆ ಇಷ್ಟೆಲ್ಲ ಮಾಡ್ತಿದ್ದಲ್ಲ ಗೊತ್ತಾಗಬಾರ್ದು ಯಾರಿಗೂ ಕೂಡ. ವಿರೋಧ ಮಾಡ್ತಾನೆ ದುರ್ಯೋಧನ ಅಂತ ಅನಿಸ್ಬಾರ್ದು. ಅದಕ್ಕೋಸ್ಕರ ಮೇಲೆ ಎಲ್ಲ ಓಡಾಡ್ಕೊಂಡಿರೋದು, ಒಳೊಳಗೆ ಇದು ಮಾಡ್ತಾರೆ. ದುಷ್ಟರು ಕೂಡ ಏನ್ ಮಾಡ್ತಾರೆ, ಸೆಸ್ಟರ್ ಮಧ್ಯೆ ಓಡಾಡ್ಕೊಂಡಿರ್ತಾರೆ. ಕಾರಣ ಏನು ಅಂತ ಒಳ್ಳೆಯವರು ತೋರಿಸ್ಕೊಳ್ಳೋದು ಒಂದು, ಗುಟ್ಟೆಲ್ಲ ತಿಳ್ಕೊಳ್ಳೋದು ಒಂದು. ಎರಡು ಕಾರಣಕ್ಕೋಸ್ಕರ ಅವ್ರು ಏನಾಗಿರ್ತಾರೆ, ಬಿಹೇವ್ ಮಾಡ್ತಾರೆ. ಆತ ಬಹಳ ಅನ್ಯಾಯ. ವಿಚಿತ್ರ ವೀರ್ಯ ಪುತ್ರೇಣ ಭೀಷ್ಮ ಸಹಿತೈ ಕುರುಭಿಃ ಸಮಸ್ತೈ, ಭೀಷ್ಮ ಸಹಿತೈ ಭೀಷ್ಮಾದಿಗಳು ಕೂಡ ಜಾಯಿನ್ ಆದ್ರು. ಕುರುಭಿಃ ಸಮಸ್ತ ಎಲ್ಲಾ ಕೌರವರು ಕೂಡ ಬಂದ್ರು. ಯಾರ ಹತ್ರ, ಅಕ್ರೂರನ ಹತ್ರ ಬಂದು ಸಂಪೂಜಿತ ಸ್ವಾಗತ ಮಾಡಿದ್ರು. ಕೃಷ್ಣನ ಕಡೆಯವನ, ಪಾಪ ಹಿರಿಯವನು ಬೇರೆ, ಕೃಷ್ಣನ ಕಡೆಯವನು, ಆತನ ಮಂತ್ರಿ, ರೆಸ್ಪೆಕ್ಟ್ ಪೊಸಿಷನ್ ಇದ್ದಾನೆ. ಅದಕ್ಕೆ ಬಂದು ಎಲ್ಲ ಗೌರವಿಸಿದ್ರು. ಇದು ಅಫಿಷಿಯಲ್ ಗೌರವ, ಇದು ಒಳಗಿನ ಗೌರವ ಅಲ್ಲ, ಅಫಿಷಿಯಲ್ ಆಗಿ. ಇವರು ಮಾಡಿದ್ದೆಲ್ಲ ಅಫಿಷಿಯಲ್, ಭೀಷ್ಮಾದಿಗಳು ಮಾಡಿದ್ದೆಲ್ಲ ಎರಡೂ ಆಯ್ತು. ದುರ್ಯೋಧನ ಮಾಡಿದ ಬರೀ ಲೌಕಿಕ ಅಷ್ಟೇ ಹೊರತು ಒಳಗೇನಿಲ್ಲ. ಸಂಪೂಜಿತ ಕತಿಪಯಾನ್ ಅವಸತ್ಯ ಮಾಸಾನ್, ಕೆಲ ತಿಂಗಳು ವಾಸ ಮಾಡಿದ. ವಾಸ ಸರಿಯಾಗಿ ಡೀಟೇಲ್ ಸ್ಟಡಿ ಮಾಡ್ಬೇಕಲ್ಲ, ವಾಸ ಮಾಡಿದ. ಎಲ್ಲ ಸಿಸ್ಟಮೆಟಿಕ್ ಆಗಿ ಹೇಳ್ತಾರೆ. ಅದು ಅವಸರದಲ್ಲಿ ರಿಪೋರ್ಟ್ ಕೊಟ್ಟಿದ್ದಲ್ಲ, ಮಾಡಿ ಎಲ್ಲರ ಕಾಂಟ್ಯಾಕ್ಟ್ ಮಾಡ್ತಾರೆ, ಎಲ್ಲ ಹೇಳ್ತಾರೆ. ನೋಡಿ ಹಾಗೆ ಕಮಿಷನ್ ಹೇಗೆ ಮಾಡ್ಬೇಕದು ವರ್ಕ್ ಮಾಡಕ್ಕೆ ಹೇಳ್ತಾರೆ. ಅವಸತ್ಯ ಮಾಸಾನ್ ಜ್ಞಾತುಂ ಹಿ ಪಾಂಡುಷು ಮನಃ ಪ್ರಸೃತಿಂ ಕುರುಣಾಂ. ಯಾತಕ್ಕಷ್ಟು ತಿಂಗಳಿಗಟ್ಟಲೆ ವಾಸ ಮಾಡ್ದ ಅಂದ್ರೆ, ಕುರುಣಾಂ ಪಾಂಡುಷು ಮನಃ ಪ್ರವೃತ್ತಿಂ ಪ್ರಸೃತಿಂ ಜ್ಞಾತು. ಕೌರವರ ಮನಸ್ಸು ಪಾಂಡವರ ಬಗ್ಗೆ ಹೇಗಿದೆ ಅಂತ ಸ್ಟಡಿ ಮಾಡ್ಲಿಕ್ಕೋಸ್ಕರ ಅಲ್ಲಿ ವಾಸ ಮಾಡ್ದ. ಅವ್ರು ಕಮಿಷನ್ ಮಾಡಿದ ತಕ್ಷಣ ಟೈಮ್ ಕೊಡ್ತಾರ, ತಕ್ಷಣ ಕೊಟ್ಬಿಡೋದಿಲ್ಲ. ಲಾಂಗ್ ಪೀರಿಯಡ್ ಕೇಸ್ ನೋಡ್ಕೊಂಡು ಲಾಂಗ್ ಪೀರಿಯಡ್ ಕೊಡ್ತಾರೆ. ಎಷ್ಟು ಲಾಂಗ್ ಕೊಡ್ತಾರೆ ಅಂದ್ರೆ, ಕೇಸ್ ಮರ್ತೋಗ್ಬೇಕು ಜನಗಳಿಗೆ, ಅಷ್ಟು ಲಾಂಗ್ ಕೊಡ್ತಾರೆ. ಅದು ಎಸ್ಕೇಪಿಸಮ್ ಅಷ್ಟೇ ಒಂದು ರೀತಿ. ಇದಾಗಲ್ಲ, ಒಂದು ತಿಂಗಳಿಗಟ್ಟಲೆ ಅಷ್ಟೇ, ವರ್ಷಗಟ್ಟಲೆ ಕೊಡೋ ಕೆಲಸ ಎಕ್ಸ್ಟೆನ್ಷನ್ ಬೇರೆ ಕೇಳ್ತಾರೆ ಮತ್ತೆ ಅವರು, ಅದನ್ನು ಬೇರೆ ಕೊಡ್ತಾರೆ ಸುಮ್ಮನೆ. ಅದು ಜನಗಳೇ ಏನು ತಲೆ ಕೆಡಿಸ್ಕೊಳ್ಳೋದು, ಪಬ್ಲಿಕ್ ಮೆಮರಿ ವೆರಿ ಶಾರ್ಟ್ ಅಂತ ಎಲ್ಲರಿಗೂ ಗೊತ್ತಾದ್ರಿಂದ ಅಷ್ಟೊತ್ತು ಮುಚ್ಚೋಗ್ಬಿಡುತ್ತೆ. ಇವು ದೊಡ್ಡ ಗಲಾಟೆ, ಕಮಿಷನ್ ಮಾಡಿ ಹಾಗೆ ಮಾಡಿಬಿಡ್ತಾರೆ. ಇವ್ರಿಗೆ ಗೊತ್ತು ಇಷ್ಟು ಮಾಡಿದ್ಮೇಲೆ ಮುಂದೆ ಕೇಳೋದಿಲ್ಲ ಅಂತೇಳಿ. ಏನಾಯ್ತು ಅಂತ ಯಾರು ಬಂದು ರಿಪೋರ್ಟ್ ಬಂದ್ರು ನೋಡೋದಿಲ್ಲ, ಮುಗಿದೋಯ್ತಲ್ಲಿ ಗಲಾಟೆ ಮಾಡಿದ್ರೆ ಕೆಲಸ ಆಯ್ತು ಅಷ್ಟೆ. ಇಲ್ಲಿ ಹಾಗಲ್ಲ, ವಿತ್ ಆಲ್ ಕಮಿಟ್ಮೆಂಟ್ ಮಾಡ್ಬೇಕು. ಪಾಂಡೋಹೋ ಜ್ಞಾತ್ವಾ ಸ ಕುಂತಿ ವಿದುರೋಕ್ತಿತ ಆತ್ಮನಾಚ ಮಿತ್ರಾರಿಬದ್ಧವ ಜನಾಂ ಸ್ತನಯೇಷು ಪಾಂಡೋಹೋ ವಿಜ್ಞಾಯ ಪುತ್ರ ವಚಗಂ ಧೃತರಾಷ್ಟ್ರ ಮಂಜಸ ಅಂಜಃ ಸಾಮ್ನೈವ ಭೇದ ಸಹಿತೇನ ಜಗಾದ ವಿದ್ವಾನ್. ಜ್ಞಾತ್ವಾ ಚ ಕುಂತಿ ವಿದುರೋಕ್ತಿತಃ ಆತ್ಮನಾಚ ಮಿತ್ರಾರಿ ಮಧ್ಯಮ ಜನಾನ್ ತನಯೇಷು ಪಾಂಡೋಹೋ ವಿಜ್ಞಾಯ ಪುತ್ರ ವಶಗಂ ಧೃತರಾಷ್ಟ್ರಂ ಅಂಜಃ ಸಾಮ್ನಾ ಏವ ಭೇದ ಸಹಿತೇನ ಜಗಾದ ವಿದ್ವಾನ್. ಜ್ಞಾತ್ವಾ ತು ಕುಂತಿ ವಿದುರೋಕ್ತಿತಃ, ತಾನು ಸ್ಟಡಿ ಮಾಡಿ ತಾನು ತಿಳ್ಕೊಂಡ. ಧೃತರಾಷ್ಟ್ರನ ಮನಸ್ಸು ಸರಿ ಇಲ್ಲ, ಕೌರವರೆಲ್ಲ ವಿರೋಧಿಗಳಾಗಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ. ಜೊತೆಗೆ ಕುಂತಿ ವಿದುರೋಕ್ತಿತಃ, ಕುಂತಿನ ಕೇಳಿದ, ಕುಂತಿ ರಿಪೋರ್ಟು ತಗೊಂಡ, ವಿದುರ ರಿಪೋರ್ಟು ತಗೊಂಡ, ಎಲ್ಲರೂ ಕಲೆಕ್ಟ್ ಮಾಡ್ತಾ ಹೋದ. ಅಲ್ಲಿ ಒಂದು ತೀರ್ಮಾನಕ್ಕೆ ಬರ್ಲಿಕ್ಕೆ ಅನುಕೂಲ ಆಯ್ತು. ಇಲ್ಲದೇ ಪಕ್ಷಪಾತ ಅವಸರದ ತೀರ್ಮಾನ ಆಗ್ತದೆ, ಎಲ್ಲ ಏನೂ ಇಲ್ಲ. ಆತ್ಮನಾಚ,
ತಾನು ಸ್ವತಃ ಅನುಭವಿಸಿ ನೋಡಿದ ಹೇಗಿದೆ ಅರ್ಥ ಆಯ್ತು. 3 ಜನನೂ ಇರ್ತಾರೆ, ಸಾತ್ವಿಕ ಕೂತಿದ್ದಾರೆ, 3 ಸ್ಟಡಿ ಮಾಡಿದ. ಮಿತ್ರಾರಿ ಮಧ್ಯಮ ಜನಾನ್ ತನಯೇಷು ಪಾಂಡೋಹೋ ವಿಜ್ಞಾಯ ಪುತ್ರ ವಶಗಂ ಧೃತರಾಷ್ಟ್ರ ಮಂಜಃ. ಅರ್ಥ ಮಾಡ್ಕೊಂಡ, ಧೃತರಾಷ್ಟ್ರ ತನ್ನ ಮಕ್ಕಳ ವಶವರ್ತಿ ಆಗಿದ್ದಾನೆ, ಅವನೇನೂ ನಡೆಯೋದಿಲ್ಲ, ಅವನೆಲ್ಲ ಮಕ್ಕಳು ಹೇಳಿದಾಗ ಕೇಳ್ತಾನೆ ಅಂತ ಅರ್ಥ ಮಾಡ್ಕೊಂಡ. ಸಾಮ್ನೈವ ಭೇದ ಸಹಿತೇನ ಜಗಾದ ವಿದ್ವಾನ್, ಅವನ ಹತ್ರ ಹೋದ, ಹೇಳಿ ಅಡ್ವೈಸ್ ಮಾಡ್ದ, ನೋಡು ನಾ ಎಲ್ಲ ನೋಡ್ಕೊಂಡಿದ್ದೇನೆ, ಇಷ್ಟೆಲ್ಲ ಮಾಡಿ ಹೇಳ್ತಾ ರೈಟ್ ಇದೆ ಹೇಳೋದಕ್ಕಾಗ್ಲಿ, ಯಾರು ಮಾತು ಕೇಳ್ಕೊಂಡು ಹೇಳಿಲ್ಲ, ಇಷ್ಟು ಸ್ವಾರ್ಥ ಸರಿಯಾಗಿ ನೋಡಿದ್ದೇನೆ, ನಾನು ತಪ್ಪು ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಇದು ಫಸ್ಟ್ ವಾರ್ನಿಂಗ್ ಕೃಷ್ಣನಿಂದ ಅಲ್ಲಿಗೆ ಹೋಗಿತ್ತು. ಪುತ್ರೇಶು ಪಾಂಡು ತನಯೇಷು ಚ ಸಾಮ್ಯ ವೃತ್ತಿ, ಹೇಗೆ ಹೇಳ್ತಾನೆ, ಸಾಮ್ನೈವ, ಮೊದಲಿಗೆ ಸಾಮಾನ್ಯ ಉಪಯೋಗಿಸ್ಬೇಕು ಯಾವಾಗ, ಒಳ್ಳೆ ಮಾತಲ್ಲೇ ಹೇಳಿದ. ಭೇದ ಸಹಿತೇನ, ಸ್ವಲ್ಪ ಭೇದ ಒಡಕು, ಹುಷಾರಾಗಿರುವಂತ ಎಚ್ಚರಿಕೆ ಕೊಟ್ಟ, ಈಗೆಲ್ಲ ಮಾಡಿದ್ರೆ ಫಜಿತ ಆಗತ್ತೆ ಅಂತೇಳಿ ವಾರಣ ಮಾಡ್ದ, ಎರಡನ್ನೂ ಸೇರಿಸಿದ. ಇನ್ನು ದಂಡ ಆಗಿದ್ರೆ ಮುಂದೆ ಅಲ್ಲ, ಸಾಮ ದಾನ ಭೇದ, ದಾನಕ್ಕೆ ಪ್ರಸಕ್ತಿ ಇಲ್ಲ, ದಂಡ ಈ ತಾನು ಮಾಡಾಗಿದ್ದ, ತನ್ನ ಕೆಲಸ ಎರಡಿತ್ತು, ಮೇನ್ ಸಾಮ, ಎರಡನೇದಾಗಿ ತಿಳಿಸೋದಕ್ಕೋಸ್ಕರ ಭೇದ, ಇಷ್ಟನ್ನು ಮಾಡ್ತಾ ಇದ್ದಾನೆ. ಪುತ್ರೇಶು ಪಾಂಡು ತನಯ, ಇದು ಯಾತಕ್ಕೆ ಅಕ್ರೂರ ಆರಿಸಿಕೊಂಡ, ಮಂತ್ರಿ ಸ್ವಭಾವತ ಅವನ್ನೆಲ್ಲ ಬಂದ್ ಕಡೆ ಇದೆ. ಆತ ಯಾರ ಮಂತ್ರಿ ಆಗಿದ್ದ, ಕಂಸನ ಮಂತ್ರಿ ಆಗಿದ್ದ, ಮೊದಲು ಕಂಸನ ಮಂತ್ರಿ ಆತ. ಸೊ ಎಕ್ಸ್ಪೀರಿಯನ್ಸ್ ಇದೆ, ರಾಜ್ಯಾಡಳಿತದ ಬಗ್ಗೆ ಅನುಭವ ಇದೆ. ಮತ್ತೆ ಅನುಭವವನ್ನ ಆದ್ರಿಂದ ಆತನ ಏನ್ ಗೊತ್ತಿತ್ತು, ಯಾಕೆ ಸ್ಟಡಿ ಮಾಡಬೇಕು ಏನು, ಮತ್ತೆ ಕಂಸನ ದುಷ್ಟತರ ಎಲ್ಲ ಗೊತ್ತಿತ್ತು ಆತನಿಗೆ, ದುಷ್ಟರು ಹೇಗಿರ್ತಾರೆ ಗೊತ್ತಿತ್ತು, ಆದ್ರಿಂದ ಒಳ್ಳೆ ಕಾಂಪಿಟೆನ್ಸ್ ಇತ್ತು ಆತ, ಯಾರ್ಯಾರನ್ನು ಯಾವ್ದಕ್ಕೂ ಕಳಿಸೋದಿಲ್ಲ. ಇಲ್ಲಿ ಅಕ್ರೂರನ್ನು ಕಳಿಸ್ತಕ್ಕ ಆತ ಹಿಂದಿನ ಅರ್ಹತೆ, ಅದು ತಕ್ಕಂತೆ ಸರಿಯಾಗಿ ಸ್ಟಡಿ ಮಾಡಿ ಹೇಳಿದ. ನೋಡು, ಪುತ್ರೇಶು ಪಾಂಡು ತನಯೇಷು ಚ ಸಾಮ್ಯ ವೃತ್ತಿ ಕೀರ್ತಿಂಚ ಧರ್ಮ ಮುರುಮೇಶಿ ಯಥ ತಥಾರ್ಥ ಕಾಮೌ ಪ್ರೀತಿಂ ಪರಾಂ ತ್ವಯಿ ಕರಿಷ್ಯತಿ ವಾಸುದೇವ ಸಾಕಂ ಸಮಸ್ತ ಯದುಭಿಃ ಸಹಿತ ಸುರಾಜ್ಯೈಃ. ನೋಡು, ಹುಷಾರಾಗಿರು. ಪುತ್ರೇಶು ಪಾಂಡುತನಯೇಷು ಚ ಸಾಮ್ಯ ವೃತ್ತಿ ಕೀರ್ತಿಂ ಚ ಧರ್ಮಂ ಉರುಂ ಏಷಿ ತಥಾ ಅರ್ಥಕಾಮೌ ಪ್ರೀತಿಂ ಪರಾಂ ತ್ವಯಿ ಕರಿಷ್ಯತಿ ವಾಸುದೇವ ಸಾಕಂ ಸಮಸ್ತ ಯದುಭಿಃ ಸಹಿತ ಸುರಾಜ್ಯೈಃ. ನೀನು ಹೀಗೆ ನಡ್ಕೋಬೇಕು. ಹೇಗೆ ಕರೆಕ್ಟಾಗಿ ಹೇಳ್ತಾರೆ, ಪುತ್ರೇಶು ಪಾಂಡುತನಯೇಷು ಚ ಸಾಮ್ಯ ವೃತ್ತಿ, ಇಬ್ಬರು ಸಮವಾಗಿ ನೋಡ್ಬೇಕು. ನೀವು ಪಾಂಡವರ ಬಗ್ಗೆ ಆ ಥರ ಹೇಳಲಿಲ್ಲ, ಅಂದ್ರೆ ಪಕ್ಷಪಾತ ಮಾಡದ ಅಂತ ಹೇಳಲಿಲ್ಲ. ನಿಮ್ಮ ಮಕ್ಕಳು ಸರಿಯಾಗಿ ನೋಡು, ಪಾಂಡವರು ಸರಿಯಾಗಿ ನೋಡು ಹಾಗೆ. ಯಾಕೆಂದ್ರೆ ಸ್ವರೂಪ ಗೊತ್ತಿದ್ರು ಕೂಡ ಉಳಿದವರಿಗೆಲ್ಲ ಸ್ವರೂಪ ಗೊತ್ತಾಗೋದಿಲ್ಲ. ಆದ್ರಿಂದ ಹೇಳ್ಬೇಕು, ಪರೀಕ್ಷೆಗಿಂತ ಮುಂಚೆ ಏನ್ ಮಾಡ್ತಿರ್ಬೇಕು ಯಾವಾಗಲೂ, ನಾವು ಫೇಲ್ ಆಗ ದಡ್ಡ ಅಂತ ಪ್ರೂವ್ ಆಗುತ್ತೆ. ಗೊತ್ತಿದ್ರು ಕೂಡ ಏನ್ ಮಾಡ್ಬೇಕು ಯಾವಾಗಲೂ, ಒಂಥರ ಇಂಪಾರ್ಷಿಯಲ್ ಆಗಿರ್ಬೇಕು ಯಾವಾಗ. ಅದಕ್ಕೋಸ್ಕರ ನಿನ್ನ ಮಕ್ಕಳಲ್ಲಿ ದ್ವೇಷ ಮಾಡು, ಪಾಂಡವ್ರ ಪರ ಇರು ಅಂತ ಏನು ಹೇಳಕ್ ಹೋಗ್ಲಿಲ್ಲ. ನಿನ್ನ ಮಕ್ಕಳಿಗೆ ನೋಡ್ಕೋ, ಪಾಂಡವರಿಗೆ ಅನ್ಯಾಯ ಮಾಡಬೇಕು, ಇದನ್ನ ಸಹಜವಾದ ರೀತಿಯಲ್ಲಿ ಹೇಳಿದ. ಅದಕ್ಕೆ ಸಾಮ, ಪುತ್ರೇಶು ಪಾಂಡು ತನಯೇಷು ಚ ಸಾಮ್ಯ ವೃತ್ತಿ. ಹಾಗಿದ್ರೆ ನೀನು ಕೀರ್ತಿಂಚ ಧರ್ಮಂ ಉರುಮೇಶಿ, ಇದು ಕೀರ್ತಿ ಬರುತ್ತೆ, ಧರ್ಮನೂ ಬರುತ್ತೆ. ಧರ್ಮಾಚರಣೆ ಮಾಡಿದಕ್ಕೋಸ್ಕರ ಪರಲೋಕ, ಈ ಇಹಲೋಕದಲ್ಲಿ ಕೀರ್ತಿ ಬಂತು. ಋಣಪ ತಮ್ಮ ಇಲ್ಲ ಪಾಪ, ತಮ್ಮನ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ತಿದ್ದಾನೆ ಅಂತ ಕೀರ್ತಿ ಬರುತ್ತೆ, ಎರಡೂ ಬರುತ್ತೆ. ತಥಾ ಅರ್ಥ ಕಾಮ, ಅದರಿಂದ ಅರ್ಥನೂ ಸಿಗುತ್ತೆ, ಕಾಮನೂ ಸಿಗುತ್ತೆ. ಧರ್ಮ ಅರ್ಥ ಕಾಮ ಮೋಕ್ಷ 4 ಪುರುಷಾರ್ಥದಲ್ಲಿ 3 ಸರಿ ನಿನಗೆ ಈಗಾಗಲೇನೆ. ಧರ್ಮ ಬಂತು, ಅರ್ಥ ಕಾಮ ಸಿಕ್ತು, ಇನ್ನೇನು ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಂ ಪರಾಂ ತ್ವಯಿ ಕರಿಷ್ಯತಿ ವಾಸುದೇವ. ಕೃಷ್ಣ ಭಾರಿ ಅನುಗ್ರಹ ಮಾಡ್ತಾನೆ ನಿನ್ನ ಮೇಲೆ, ಸಂಪ್ರೀತನಾಗ್ತಾನೆ. ಇಂಪಾರ್ಟೆಂಟ್ ಇದು. ನಾವೆಲ್ಲ ಧರ್ಮಾಚರಣೆ ಮಾಡಿದ್ರೆ ಏನು ಉಪಯೋಗ, ಪರಮಾತ್ಮ ಪ್ರೀತಿ ಸಿಗುತ್ತೆ. ಕಾನೂನು ಪಾಲನೆ ಮಾಡಿದ್ರೆ ಯಾರು ನ್ಯಾಚುರಲಿ ಯಾರು ಮಾಡ್ತಾರಲ್ಲ, ಸಂಬಂಧಪಟ್ಟವರೆಲ್ಲ ಅವ್ರ ಸರ್ಕಾರನೇ ಕೊಂಡಾಡುತ್ತೆ, ಅವನ ಪರ ಇರ್ತಾರೆ ಯಾವಾಗ. ಕಾನೂನು ಪರಿಪಾಲನೆ ಮಾಡೋರ ಪರ ಯಾವಾಗ ಸರ್ಕಾರ ಇದ್ದೇ ಇರುತ್ತೆ. ಧರ್ಮ ಅಂದ್ರೆ ಭಗವಂತನ ಕಾನೂನ ಧರ್ಮ ಅಂತ ಕರೀತಾರೆ ಅಷ್ಟೇ. ಧರ್ಮ ಅಂದ್ರೆ ಏನೂ ಅಲ್ಲ, ಕಾನೂನು, ಅದು ಸ್ಪಿರಿಚುವಲ್ ಕೋಡ್ ಅಷ್ಟೇ. ಇದು ಸೋಷಿಯಲ್ ಕೋಡ್, ಇದು ಪೊಲಿಟಿಕಲ್ ಕೋಡ್ ಆದ್ರೆ ಅದು ಸ್ಪಿರಿಚುವಲ್ ಕೋಡ್. ಇದರಿಂದ ಯಾರು ಸಂತೋಷ ಪಡ್ತಾರೆ, ಈ ರಾಜರು ಇವರೆಲ್ಲ. ಅದರಿಂದ ಯಾರು ಸಂತೋಷ ಪಡ್ತಾರೆ, ಪರಮಾತ್ಮ ಸಂತೋಷ ಪಡ್ತಾರೆ. ಅದಕ್ಕೆ ಧರ್ಮೋ ರಕ್ಷತೆ ರಕ್ಷಿತ ಅಂದ್ರೆ ಧರ್ಮ ಕಾಪಾಡುತ್ತೆ ಅಲ್ಲ, ಧರ್ಮೋ ಧರ್ಮವಿದುತ್ತಮ, ದೇವರ ಹೆಸರದು. ಧರ್ಮನಾಮಕ ಭಗವಂತ ಧರ್ಮದ ನಿಯಾಮಕನಾಗಿದ್ದು ಅವನು ಸಂತೋಷಪಟ್ಟು ಕಾಪಾಡ್ತಾರೆ, ನೆನ್ಪಿಟ್ಕೋ. ಪ್ರೀತಿಂ ಪರಾಂ ತ್ವಯಿ, ಪರಾಂ ಪ್ರೀತಿಂ, ಭಾರಿ ಪ್ರೀತಿ ತೋರಿಸ್ತಾನೆ ಕೃಷ್ಣ ನಿನ್ನ ಮೇಲೆ. ಸಾಕಂ ಸಮಸ್ತ ಯದುವಿ, ಕೃಷ್ಣ ಅನುಗ್ರಹ ಮಾಡಿದ ಅಂದ್ರೆ ಎಲ್ಲ ಯಾದವರು ನೆನಪರ ಆಗಿಬಿಡ್ತಾರೆ. ಸಹಿತ ಸ್ವರಾಜ್ಯ, ದೇವತೆಗಳು ನೆನಪರ ಆಗಿಬಿಡ್ತಾರೆ. ಆಯ್ತಾ, ದೇವತೆಗಳು ನೆನಪರ. ಕೃಷ್ಣ ಒಬ್ಬ ಒಳ್ಳೆದ ಅಂದ್ರೆ ಭೂಲೋಕದ ಜನ ದೇವರು ಎಲ್ಲರೂ ಅನುಗ್ರಹ ಮಾಡ್ತಾರೆ. ಆದ್ರಿಂದ ಸರಿಯಾಗಿರೋದನ್ನ ಅಭ್ಯಾಸ ಮಾಡು. ಸಾಮ್ಯ ವೃತ್ತಿ ಒಂದು ದೃಷ್ಟಿಯಿಂದ ಆಕ್ಚುಲಿ ಇದು ನಮ್ಗೆಲ್ಲ ಕೊಟ್ಟ ಸಂದೇಶ. ಏನ್ ದೃಷ್ಟಿಯಿಂದ ಎಲ್ಲರೂ ಹೇಗಿದ್ದಾರೆ, ಸ್ಟಡಿ ಮಾಡ್ಲಿಕ್ಕೆ ಅವ್ರು ಹೇಗಿದ್ದಾರೆ ಇವತ್ತು,
ಎರಡು ಕರ್ತವ್ಯ ಇದೆ, ಧರ್ಮ ಒಂದು, ಸ್ವಾರ್ಥ ಒಂದು. ಎಲ್ಲರೂ ಎಲ್ಲಿಗೆ ಯಾವ ಕಡೆ ಗಮನ ಕೊಡ್ತಾರೆ ಈಗ? ಸ್ವಾರ್ಥಕ್ಕೇನೆ. ಇದು ಸರಿಯಾಗಿ ನೋಡಿದ್ರೆ ಸಾಮ್ಯ ವೃತ್ತಿ ಇಲ್ಲ. ಸ್ವಲ್ಪ ಸಂಧ್ಯಾವಂದನ ಮಾಡ್ತಾನೆ, ಆಫೀಸ್ಗೆ ಹೋಗ್ತಾನೆ, ಅಲ್ಲ ಆಫೀಸ್ಗೆ ಹೋಗ್ತಾನೆ, ಮನೆಯಲ್ಲೂ ಕೂಡ ಆಫೀಸ್ನಲ್ಲಿದ್ದಾಗೆ ಇರ್ತಾನೆ. ಅಂದರೆ ಅದೇ ಅಧರ್ಮ ಮಾಡ್ಕೊಂಡೇ ಇರೋದು. ಇದು ಮಾಡೋದಿಲ್ಲ, ಗೊತ್ತಾಯ್ತಾ? ಬ್ಯಾಲೆನ್ಸ್ ಮಾಡೋದಿಲ್ಲ. ಆಯ್ತು ಹೋಗ್ತೀಯ, ಇಲ್ಲಿ ಕೆಲಸ ಮಾಡಿ ನೀನೀಗ, ನೀನು ಆಫೀಸ್ ಟೈಮ್ ಮಾಡೋ ಅಂತ ಏನು ಹೇಳ್ತಾ ಇಲ್ಲ. ಅದು ಆಫೀಸ್ ಟೈಮು ಇದು ಕ್ಲಾಶ್ ಆಗೋದೇ ಇಲ್ಲ. ಯಾಕೆ? ಸಂಧ್ಯಾವಂದನೆ ಸಂಧ್ಯಾಕಾಲ ಬೇರೆ, ಕ್ಲಾಶೇ ಆಗೋದಿಲ್ಲ. ಸರಿಯಾಗಿ ಯಾಕೆ ಮಾಡೋದಿಲ್ಲ? ಎರಡಕ್ಕೆ ಸಾಮ್ಯ ವೃತ್ತಿ, ಬ್ಯಾಲೆನ್ಸ್ ಮಾಡ್ಬೇಕು ಎರಡನ್ನು. ಅದು ನಮ್ಮಲ್ಲಿ ಬ್ಯಾಲೆನ್ಸ್ ಮಾಡೋದು ಹೋಗ್ಬಿಟ್ಟಿಲ್ಲ. ನಾಸ್ತಿಕ ಅಂದ್ರೆ ಪರಮ ನಾಸ್ತಿಕ, ಇಲ್ಲ ಪರಮ ವೈದಿಕ. ಅವ್ನು ಮಾರಿ ಕೂಡ ನೋಡೋದು, ಮುಖ ಕೂಡ ನೋಡೋದು ಶುರು ಮಾಡ್ತಾರೆ. ಹಾಗೆ ಮಾಡಬಾರ್ದು, ಎರಡು ಬ್ಯಾಲೆನ್ಸ್ ಮಾಡ್ಬೇಕು. ನಾವಿರೋದು ಸಮಾಜದಲ್ಲಿರೋದು, ಗೊತ್ತಾಯ್ತಾ? ಸಮಾಜದಲ್ಲಿದ್ದೆ, ಸೊಸೈಟಿಯಲ್ಲಿ ಇದ್ದಾಗ ನಾವು ಒಂದನ್ನೇ ಮಾಡ್ಲಿಕ್ಕೆ ಆಗೋದಿಲ್ಲ. ಎರಡು ಬ್ಯಾಲೆನ್ಸ್ ಮಾಡ್ಬೇಕು, ಅವ್ರ ತಕ್ಕಂತೆ ನಡಿಬೇಕು. ಯಾರೋ ಇರ್ತಾರೆ, ಅವ್ರ ತಕ್ಕಂತೆ ನಾವು 10 ಬೇಕಲ್ಲ ಒಂದೇ ಕಡೆ ಇರೋ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಎಲ್ಲ ಮಿಕ್ಸ್ ಆಗಿಬಿಡ್ತಾರೆ. ಮನೆಗಳಿಂದ ಹಿಡಿದು ಎಲ್ಲವೂ ಮಿಕ್ಸ್ ಆಗಿಬಿಡುತ್ತೆ. ಪ್ರಯಾಣದಲ್ಲಿ ಮಿಕ್ಸ್ ಆಗುತ್ತೆ. ಅವ ನಮ್ಮ ಕೆಲಸ ನಾವು ಮಾಡ್ಕೊಳ್ಬೇಕು, ಉಳಿದವ್ರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು. ಹೊಂದಾಣಿಕೆ ಬೇರೆ, ಕಾಂಪ್ರಮೈಸ್ ಬೇರೆ. ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಾಗ ಏನಾಗುತ್ತೆ? ನಾವು ಧರ್ಮನ ಸ್ಯಾಕ್ರಿಫೈಸ್ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡ್ಕೊಳೋದು ಅಷ್ಟೇ ಹೊರತು ಬೇರೆ ಅಲ್ಲ. ಆ ರೀತಿ ಮಾಡ್ಕೊಂಡ್ರೆ ಇವತ್ತು ಏನೇನೂ ಧರ್ಮಾಚರಣೆ ಕಷ್ಟನೇ ಅಲ್ಲ. ಇನ್ಫ್ಯಾಕ್ಟ್ ವೆರಿ ವೆರಿ ಸಿಂಪಲ್, ಮೋರ್ ಎಫೆಕ್ಟಿವ್. ಆಫೀಸಲ್ಲೂ ಹೆಚ್ಚು ಚೆನ್ನಾಗಿರ್ತಾನೆ, ಆಮೇಲೆ ಲೌಕಿಕನೂ ಚೆನ್ನಾಗಿ ನಡೆಯುತ್ತೆ. ಇದು ಯಾವಲು ಒಂದು ಸಬ್ಜೆಕ್ಟ್ ಇರುತ್ತೆ, 2 ಸಬ್ಜೆಕ್ಟ್ ಓದೋದು ಬೆಟರ್ ತಾನೆ. 6 ಸಬ್ಜೆಕ್ಟ್ಸ್ ಯಾತಕ್ಕೆ ಹೇಳ್ತಾರೆ? ಒಂದೇ ಸಬ್ಜೆಕ್ಟ್ ಅರ್ಥ ಆಗೋದಿಲ್ಲ. ಹೆಚ್ಚು ಸಬ್ಜೆಕ್ಟ್ ತಿಳಿದಷ್ಟು ಏನಾಗುತ್ತೆ? ಒಂದರಲ್ಲಿ ಡೆಪ್ತ್ ಸಿಗುತ್ತೆ. ಅದಕ್ಕೇನೆ ಎರಡನ್ನೂ ಮಾಡೋರಿಗೆ ಇವತ್ತು ನಮ್ಗೆ ಒಳ್ಳೆ ಚಾನ್ಸ್ ಇದೆ. ಧರ್ಮಾಚರಣೆ ಮಾಡೋರಿಗೆ ಫಸ್ಟ್ ಕ್ಲಾಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಎರಡು ಕಡೆನೂ ಕೀರ್ತಿ ಬರುತ್ತೆ, ಧರ್ಮ ಪಾಲನೆ ಆಗುತ್ತೆ, ಇಹಪರ ಎರಡೂ ಆಗುತ್ತೆ. ಇವ್ರು ಬಿಡೋದಂದ್ರೆ ಆ ರೀತಿ ಬಿಡ್ಬೇಕಾ? ತಿನ್ನೋದಂದ್ರೆ ಹೋಗೋದು, ತಿನ್ನೋದು ಮತ್ತಿಲ್ಲಕ್ಕೆ ಹೋಗೋದೆ ಹೆಸರು. ಆ ನಿರ್ವಾಹ ಇಲ್ಲ, ಏನ್ ನಿರ್ವಾಹ ಇಲ್ಲ. ಅದು 20 ಸರಿ ತಿನ್ಬೇಕು ಅಂತಿದ್ಯಾ? ಆಪತ್ಕಾಲ ಅಂದ್ರೆ ಆಪತ್ತಿರೋದು ಎಷ್ಟೋ ಅಷ್ಟೇ. ಅಷ್ಟು ಮಾಡ್ಕೊಂಡು ಏನು ಸಮಸ್ಯೆ ಬರೋದಿಲ್ಲ. ಏನ್ ಧರ್ಮ ಆಫೀಸ್ ಹೋಗ್ತಾರೆ ಅಂದ್ ಮಾತ್ರಕ್ಕೆ ಧರ್ಮ ಬಿಡಬೇಕು ಅಂತ ಅರ್ಥನೇ ಅಲ್ಲ. ಫಸ್ಟ್ ಊಟ ತೊಗೊಂಡು ಬಿಸಿಬೇಡಿ ಮಾತ್ರ ಒಯ್ಬೇಕು ಅಂತ ಏನಿಲ್ಲ. ಅದಕ್ಕೆ ಏನ್ ಮಾಡ್ಬೋದು? ಹಣ್ಣು ಒಯ್ಬೋದು, ಲೈಟಾಗಿ ತಗೋಬಹುದು, ಆದಷ್ಟು ಮುಸ್ರೆ ಕಡಿಮೆ ಮಾಡೋದು ಒಯ್ಬೋದು. ಅದೆಲ್ಲ ಇಲ್ಲೇ ಇಲ್ಲ. ತೀರಾ ಅಸಹ್ಯ ಮಾಡಿ ನಾವು ಧರ್ಮ ಬಿಟ್ಟಿದ್ದೇವೆ ಅಂತ ಓಪನ್ ಆಗಿ ಹೇಳ್ತಾರೆ. ಆ ಸ್ಥಿತಿ ಬಂದ್ಬಿಡ್ತಾರೆ. ನಾವಂತೂ ಏನು ಮಾಡೋದಿಲ್ಲ, ನಮ್ಗೆ ಸಾಧ್ಯನೇ ಇಲ್ಲ, ನೀವು ಮಾಡ್ತೀರಾ ಅಂತೇಳಿ ನಕ್ಕು ಬೇರೆ ಹೋಗ್ತಾರೆ. ಇವರು ಡಿಸ್ಕರೇಜ್ ಮಾಡಿ ಹೋಗ್ಬಿಡ್ತಾರೆ. ಹಾಗೆಲ್ಲ ಮಾಡಬೇಕು. ಕನಿಷ್ಠ ಪಕ್ಷ ದುಃಖ ಪಡಬೇಕು. ಇವ್ರು ಎರಡೂ ಮಾಡ್ತಾರೆ, ನಮ್ಗೆ ಯಾಕೆ ಮಾಡೋಕ್ಕಾಗೋದಿಲ್ಲ? ಇನ್ಮೇಲಾದ್ರು ಮಾಡಬೇಕು. ಇಷ್ಟು ಮಾಡಿದ್ರೆ ತಪ್ಪಾಯ್ತು, ಯೋಚನೆ ಕೂಡ ಮಾಡೋದಿಲ್ಲ. ತೀರಾ ಅವರಿಗಿಂತ ಬೇರೆಯವ್ರ ಜನಗಳು ಹೀಗೆಲ್ಲ ಇಲ್ಲ. ಸ್ವಲ್ಪ ಧರ್ಮ ಪಾಲನೆ ಮಾಡ್ತಾರೆ. ಇನ್ನು ಹೇಳ್ಬೇಕಂದ್ರೆ ಅವ್ರಿಗೆ ಗೊತ್ತಿದ್ದಿದೆ, ಹ್ಯೂಮನ್ ವ್ಯಾಲ್ಯೂಸ್ ಜಾಸ್ತಿ ಇದೆ ಅವ್ರಿಗೆ. ಸುಳ್ಳು ಹೇಳಬಾರ್ದು, ಥರ ಮಾಡ್ಕೊಂಡು ಸ್ವಲ್ಪ ಅವರಲ್ಲಿ ಇದ್ದೇ ಇದೆ. ಇಬ್ಬರಲ್ಲೂ ಹೋಗಿರೋ ನಿಜ, ನಮ್ಮಲ್ಲಿ ಜಾಸ್ತಿ ಹೋಗಿದೆ ಆ ಲೆಕ್ಕದಲ್ಲಿ. ಯಾಕಂದ್ರೆ ದೇವ್ರ ಕಾಂಟ್ರಾಕ್ಟ್ ಹೋಗ್ಬಿಟ್ಟಿವಿ ದೇವ್ರನ್ನ. ಆ ಥರ ದೇವ್ರ ಪೂಜೆ ಮಾಡ್ತೀವಿ ಆದರೆ ಎಲ್ಲ ಪರಿಹಾರ ಆಗಿಬಿಡುತ್ತೆ, ನಮಗೆ ತಿಳ್ಕೊಂಡ್ಬಿಡ್ತಾರೆ. ಪರಿಹಾರ ಆಗೋದಿಲ್ಲ. ಅದರಿಂದ ದೇವ್ರು ಹೆಚ್ಚು ಶಿಕ್ಷೆ ಕೊಡ್ತಾರೆ. ಅದೆಲ್ಲ ಬಿಟ್ಟರೆ ಅಕ್ರೂರನ ಸಂದೇಶ ಇದೇನೆ. ಅಕ್ರೂರ ಅಂದ್ರೆ ಅಕ್ರೂರ ಸೌಮ್ಯ ಉಚ್ಯತೆ. ಅಕ್ರೂರನ ಕಳಿಸ್ತಾರೆ, ಕಾಂಪಿಟೆಂಟ್ ಪರ್ಸನ್. ಇವತ್ತು ಆಚಾರ್ಯರು ಆಜ್ಞಾ ಮನ್ನೇರಧಾರ್ಯ, ಮೋಸ್ಟ್ ಕಾಂಪಿಟೆಂಟ್ ಪರ್ಸನ್ ಕಳಿಸಿದ್ದ. ನಿಮಗೆ ತಿರಿಯಾಗಿ ಹೇಳಿ, ಸಿಂಪಲ್ ಆಗಿ ಹೇಳಿದ್ದ. ಅರ್ಥ ಆಯ್ತಾ? ಸರಳ ವಾಕ್ಯಗಳು, ಡೈರೆಕ್ಟ್ ಆಚಾರ ಹೇಳೋದೆಲ್ಲ ಭಾರಿ ಸುಲಭ, ಏನೂ ಕಷ್ಟ ಇಲ್ಲ. ಇಂಪ್ರಾಕ್ಟಿಕ್ ಸದಾಚಾರ ಕೃತಿ ಓದ್ಬಿಡಿ, ಇಂಪ್ರಾಕ್ಟಿಕಲ್ ಏನೇನೂ ಇಲ್ಲ ನೋಡಿ. ಸಕಾಲಕ್ಕೆ ಹೇಳಿ, ಸ್ನಾನ ಮಾಡೇ ಮಾಡ್ತೀರಿ, ಈಗ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಊಟ ಮಾಡೇ ಮಾಡ್ತೀನಿ, ಅಡಿಗೆನ ಸರಿಯಾಗಿ ಮಾಡಿ, ಡಿಫ್ರೆನ್ಸ್ ಏನಿದೆ ಅದರೊಳಗೆ? ಅದು ಬಿಡಿ ಅಂತೇನು ಹೇಳಿ, ಎಲ್ಲ ನ್ಯಾಚುರಲ್ ಆಗಿರೋದು, ಯಾವುದೂ ಕಷ್ಟ ಇಲ್ಲ. ನೀವು ತಿಂತೀರಿ, ಕೃಷ್ಣಾರ್ಪಣ ತಿನ್ನಿ ಅಷ್ಟೇ. ಒಂದು ಸ್ಟೆಪ್ ಇದಾಗುತ್ತೆ ಅಷ್ಟೇ. ಟ್ಯಾಕ್ಸ್ ಕೊಟ್ಟು ಹೇಗೆ ಉಪಯೋಗಿಸ್ತಾರೆ ಏನು ಗಮನ ಹಾಗೆ. ಸರಿಯಾಗಿ ಹೇಳಿದ್ರೆ ಯಾರಿಗೂ ಕಷ್ಟ ಅಂತ ಅನ್ಸೋದೇ ಇಲ್ಲ. ಹೆಚ್ಚು ಮಾಡೋರು ಸ್ವಲ್ಪ ಇರ್ಬೋದು ಅಷ್ಟೇ ಹೊರತು ಬಿಡಬೇಕಾದ ಕಾರಣ ಅಂತೂ ಇಲ್ಲ. ಸಲೀಸಾಗಿ ಮಾಡೋದು. ಮತ್ತೆ ಒಂದು ಸತ್ ಮಾಡಿ ಭಾರಿ ಹ್ಯಾಪಿಯಾಗಿರ್ತಾರೋ. ಇಷ್ಟು ಸಿಗಿದ್ವಲ್ಲ, ಅಷ್ಟೇ ತಪ್ಪು ಮಾಡ್ಬಿಟ್ಟಿದ್ವಿ ಅಂತ ಖುಷಿ ಬರ್ತಾರೆ. ನಿಮ್ಗೆ ಒಳ್ಳೆ ದಾರಿ ಸಿಗ್ತದೆ ನಮಗೆ. ಇವ್ರು ಹೇಳೋದಕ್ಕೆ ಇವ್ರು ತಯಾರಿಲ್ಲ, ಕೇಳೋದಕ್ಕೆ ಅವ್ರಿಗೆ ಗೊತ್ತಾಗೋ ಚಾನ್ಸೇ ಇಲ್ಲ. ಅದಕ್ಕೆ ಹೇಳಿದ್ರು ಇಬ್ರು ಸರಿಯಾಗಿದ್ದರೆ ಎರಡೂ ಆಗುತ್ತೆ. ಆಕ್ಚುಲಿ ದುರ್ಯೋಧನ ಯಾರೀಗ? ಕಲಿಯುಗದಲ್ಲಿ ನಾವಿದ್ದೇವೆ ಈಗ. ಅದ್ರ ಕಲಿಯುಗದಲ್ಲಿ ಆದ್ರಿಂದ ಕೆಲವು ಅಡ್ಜಸ್ಟ್ಮೆಂಟ್ ಅನಿವಾರ್ಯ ಆಗುತ್ತೆ, ಮಾಡ್ಕೊ. ಆದರೆ ಇದನ್ನ ಮಾಡ್ಕೊಂಡು ಹೋಗ್ಬೇಡ, ಪಾಂಡವ್ರನ್ನ ಬಿಡಬೇಡ. ಮತ್ತೆ ಪಾಂಡವರಲ್ಲಿ ಏನ್ ಧೋರಣೆ ನಿನಗಿದೆ ಈಗ? ತೆಪ್ಪದಲ್ಲಿ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಮಲತಾಯಿ ಧೋರಣೆ ನಿನ್ನದಿದೆ ಈಗ, ಅದಿರಬಾರ್ದು. ಹೇಗಿರ್ಬೇಕು? ಅದೇ ಕುಂತಿ ಇದ್ದಾಳೆ ನೋಡಿ ಹೇಗಿದ್ದಾಳೆ ಅವಳು. ಯಾರೀಗ ಮಲತಾಯಿನೇ, ಯಾರಿಗೆ? ನಕಲು ಸಹದೇವರಿಗೆ. ಹೇಗೆ ನೋಡ್ತಾಳೆ ಯಾಕೆ? ಒಬ್ಬ ಹೆಂಗಸಾಗಿ, ಗೊತ್ತಾಯ್ತಾ? ಕುಂತಿ ಹೇಗೆ ನೋಡ್ಕೊಂಡು ಇವ್ರು ಗಂಡಸಾಗಿ ಹೇಗೆ ನೋಡ್ಕೊಳಕ್ ಆಗ್ಲಿಲ್ಲ? ಇವ್ರು ಪ್ರಯತ್ನ ಕೂಡ ಮಾಡ್ಲಿಲ್ಲ. ಆಶ್ಚರ್ಯ ಸರಿ. ಎಲ್ಲರಿಗೂ ಕೃಷ್ಣ ಇಬ್ರು ಸಂದೇಶ ಕೊಡ್ತಾ ಇದ್ದಾನೆ. ಹೀಗಿದ್ರೆ ದೇವ್ರ ಪಿತ ಆಗ್ತಾನೆ. ಪ್ರೇಣಯಾಮೋ ವಾಸುದೇವ್,
ಅದಕ್ಕೆ ವಾಸುದೇವ ಪ್ರೀತನಾಗ್ತಾನೆ ಎಂಬ ಪದ ಅಲ್ಲಿ ಲಿಂಕ್ ಸಿಗುತ್ತೆ. ಎರಡಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಿಂದ ಪರಮಾತ್ಮ ಪ್ರೀತನಾಗ್ತಾನೆ. ಅಷ್ಟೇ ಅಲ್ಲ, ದೇವತೆಗಳು ಪ್ರೀತರಾಗ್ತಾರೆ, ಯಾದವರು ಪ್ರೀತರಾಗ್ತಾರೆ. ಯಾದವರು ಹುಟ್ಟಿದ ದೇವತೆಗಳು, ಅವರು ಮೂಲ ದೇವತೆಗಳು. ಮೂಲ ರೂಪದಲ್ಲೂ ಪ್ರೀತರಾಗ್ತಾರೆ, ಅವತಾರ ರೂಪದಲ್ಲೂ ಪ್ರೀತರಾಗ್ತಾರೆ. ಎಷ್ಟು ಭಾಗ್ಯ ನಿನಗೆ, ಸರಿಯಾಗಿ ಮಾಡು ಅಂತ ಹೇಳಿದ. ನಿಗದಿತಂ ಧರ್ಮಾರ್ಥ ಕಾಮ ಸಹಿತಾಂಚ ವಿಮುಕ್ತಿ ಮೇಷಿ. ಆಮೇಲೆ ಕೊನೆಗೆ ಎಲ್ಲಿ ಬಂತೀಗ, ಕೀರ್ತಿ ಬರುತ್ತೆ, ವಾಸುದೇವ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಮೆನ್ ಮಾಡ್ತಾನೆ. ಧರ್ಮ ಆಯ್ತು, ಅರ್ಥ ಆಯ್ತು, ಕಾಮ ಆಯ್ತು, ವಾಸುದೇವ ಅನುಗ್ರಹ ಮಾಡ್ತಾನೆ, ವಿಮುಕ್ತಿ ಮೇಷಿ, ಮುಂದೆ ಮುಕ್ತಿನೂ ಸಿಗುತ್ತೆ ನನಗೆ. ಬರೀ ಮುಕ್ತಿ ಎನ್ಲಿಲ್ಲ, ವಿಮುಕ್ತಿ ಅಂತ ಕರೆದು. ಅದು ಸ್ವಾರಸ್ಯ ಇದೆ ಅದರಲ್ಲಿ. ಯಾಕೆ ಗೊತ್ತಾ, ದೇವತೆಗಳಿಗೆ ಮುಕ್ತಿ ಅಶೂರ್ಡ್. ಅರ್ಥ ಆಯ್ತಾ? ದೇವತೆಗಳಿಗೆ ಮುಕ್ತಿ, ದೇವಾನಾಂ ನಿರಯೋನಾಸ್ತಿ ತಮಸ್ಯಾಪಿ ಕಥಂಚನ. ಅದು ಅಪ್ರೋಕ್ಷ ಜ್ಞಾನಿಗಳು ದೇವತೆಗಳೆಲ್ಲ. ಈತ ಬರೀ ದೇವತೆ ಅಲ್ಲ, ಈತ ಬರೀ ಗಂಧರ್ವ ಅಲ್ಲ, ಗಂಧರ್ವ ರಾಜ ಈತ. ಸೊ ಮುಕ್ತಿ ಅಶೂರ್ಡ್ ಇದಕ್ಕೆ. ವಿಮುಕ್ತಿ ವೇಷಸಿ ಅಂದ್ರೆ ಅರ್ಥ ಆನಂದ ಆತಿಶಯ ಸಿಗುತ್ತೆ ಮುಕ್ತಿಯಲ್ಲಿ ಅಂತ. ಆನಂದ ಆತಿಶಯ ಸಿಗುತ್ತೆ. ಅದ್ರ ಆಚಾರ ನಿರ್ಣಯ ಇದೆ. ಪ್ರತಿ ಮಾತುಗಳು ಹೇಗಿರುತ್ತೆ ಅಂದ್ರೆ, ಶಾಸ್ತ್ರ ಒಂಚೂರು ಆ ಕಡೆ ಈ ಕಡೆ ಆಗ್ಬಾರ್ದು. ನೀವೇನು ಮುಕ್ತಿ ಕೊಡೋದು ಬಿಡ್ರಿ, ಮುಕ್ತಿ ಅಶೂರ ಆಗಿಲ್ಲ ನನಗೆ ಅಂತ ಹೇಳಿದ್ರೆ, ವಿಮುಕ್ತಿ ವೇಷಸಿ. ಇದೆಲ್ಲ ಬಹಳ ಇಂಪಾರ್ಟೆಂಟ್ ಪದಗಳು. ಇತ್ತಂ ವೃದ್ಧಿ ಅಲ್ಲ, ಈಗ ಈ ರೀತಿ ಮಾಡಿದರೆ ಆಗುತ್ತೆ, ವೃದ್ಧಿ ಆಗಕ್ಕೆ ಕೂಡ ಆಗೋದಿಲ್ಲ. ಈ ಬಾರಿ ವೃದ್ಧಿ ಆಗುತ್ತೆ, ಆನಂದ ವೃದ್ಧಿ ಆಗುತ್ತೆ ನನಗೆ. ಸರ್ವೇ ಧರ್ಮ ವಿಮುಕ್ತಿ ಮೇಷಿ ತತ್ಪ್ರೀತಿಂ ತತ್ಪ್ರೀತಿತಃ ಸುನಿಯತಂ ವಿಪರೀತ ವೃತ್ತಿ. ತತ್ಪ್ರೀತಿತಃ ವಾಸ್ತವ ಪ್ರೀತಿಯಿಂದಾಗಿ, ಸುನಿಯತಂ ಮುಕ್ತಿ ಮೇಷಿ ಅಂತ ಹೇಳಿದ ತಕ್ಷಣ ನೀನು ಇಂದ್ರಚಂದ್ರ ಆಗಿಬಿಡೋದಿಲ್ಲ ನೀನು. ಎಂಥದ್ದು ನಿಯತಂ, ನಿನಗೇನು ಪ್ರಿಸ್ಕ್ರೈಬ್ ಆಗಿದೋ ಅದು ಸಿಗುತ್ತೆ. ವಿಪರೀತ ವೃತ್ತಿ, ವಿಪರೀತ ವೃತ್ತಿ ಆಪೋಸಿಟ್ ನಡ್ಕೊಂಡ್ರೆ, ಇದು ಬಿಟ್ಬಿಟ್ಟು ಉಲ್ಟಾ ಪಲ್ಟಾ ಮಾಡಿ ಸಾಮ್ಯ ವೃತ್ತಿಯನ್ನು ಬಿಟ್ಟು ಪಕ್ಷಪಾತ ವೃತ್ತಿ ಬೆಳೆಸ್ಕೊಂಡು ಬಿಟ್ರೆ ಏನಾಗುತ್ತೆ, ಯಾಸ್ಯೇವ ರಾಜವರ ತತ್ಫಲ ವೈಪರೀತ್ಯಂ ಇತ್ತಂ ವಚೋ ನಿಗದಿತಂ ತವ ಕಾರ್ಷ್ಟ ಮಧ್ಯ. ಯಾಸ್ಯೇವ ಚ ರಾಜವರ, ಏ ರಾಜವರ ನೀವು ತದ್ ವಿಪರೀತ ವೃತ್ತಿ ಏನಾಗುತ್ತೆ ಗೊತ್ತಾ, ತತ್ಫಲ ವೈಪರೀತ್ಯಂ ಯಾಸ್ಯೇವ, ಅದು ವಿರುದ್ಧ ಫಲ ಸಿಗುತ್ತೆ. ಬಾಯ್ಬಿಟ್ಟು ಹೇಳಲಿಲ್ಲ, ಸರಿಯಾಗಿ ಓದು, ಇಲ್ದ ಹೋದ್ರೆ ಫೇಲ್ ಆಗ್ತಿದ್ದು ಬಾಯಲ್ಲಿ ಹೇಳಿದರೆ ನೋಡು ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ಥರ ಹೇಳು. ಅದು ಹೆದರ್ಸ್ಬಾರದು ಅಂತ ಹೇಳ್ಬಿಟ್ಟು ಅದು ಭೇದ ವೃತ್ತಿ. ಯಾಸ್ಯೇವ ರಾಜ, ಮತ್ತು ಬರೀ ಯಾಸಿ ಅಲ್ಲ, ಯಾಸ್ಯೇವ ವಿರುದ್ಧ ಫಲ ಸಿಕ್ಕೇ ಸಿಗುತ್ತೆ, ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ವಿಪರೀತ ಮಿಥಂ ತತ್ಫಲ ವೈಪರೀತ್ಯಂ ಇತ್ತಂ ವಚೋ ನಿಗದಿತಂ. ಇಷ್ಟೆಲ್ಲ ಹೇಳಿದಾಗ ಸಿಟ್ಟು ಬರುತ್ತೆ ಅಷ್ಟೇ. ನೀನಾಗ ನಾನು ಕೇಳೋದಕ್ಕೆ ಅಂತ ಕೇಳಿದ್ರೆ ಹೇಳ್ತಾನೆ, ತವ ಕಾಷ್ಟ ಮಧ್ಯ. ಕೃಷ್ಣನ ಸಂದೇಶ ಇದು, ನಂದಲ್ಲ. ಗೌರ್ಮೆಂಟ್ ಆರ್ಡರ್ ಕೊಡ್ತಿದ್ದೇನೆ ಅಷ್ಟೇ ಹೊರತು ನನ್ನ ಒಪಿನಿಯನ್ ಅಲ್ಲ ಇದು ಅಂತ ಹೇಳ್ತಾನೆ. ಎಲ್ಲ ಸಿಸ್ಟಮೆಟಿಕ್ ಮಾಡ್ತಾನೆ ವಕ್ರು. ಅದನ್ನ ಕಳಿಸಿದ್ದಕ್ಕೆ ಸಾರ್ಥಕ ಆಯ್ತು. ವಚೋ ನಿಗದಿತಂ ತವ ಕಾರ್ಷ್ಣ ಮಧ್ಯ. ರಾಮನ ಸಂದೇಶ ಮುಟ್ಟಿಸಿದ್ದು ಹನುಮಂತ, ಇಲ್ಲಿ ಅಕ್ರೂರ ಸಂದೇಶ ಕೃಷ್ಣ ಸಾಹಿಬ್ ಅಕ್ರೂರ. ಅಲ್ಲಿ ರಾವಣನಿಗೆ, ಇಲ್ಲಿ ಧೃತರಾಷ್ಟ್ರನಿಗೆ. ರಾವಣ ನಂದು ಎರಡಿತ್ತು, ಜಯ ಇದು ಅವೇ. ಧೃತರಾಷ್ಟ್ರನಲ್ಲಿ ಕಲ್ಯಾವೇಶ ಇದು ಎರಡೇ ಇತ್ತು. ಹೀಗಾಗಿ ಸಂದೇಶ ಕಳಿಸಿದ. ಅಂದ್ರೆ ಪರಮಾತ್ಮ ಜೀವೋತ್ತಮರ ಸಂದೇಶನೂ ಕಳಿಸಿದ. ಇನ್ನು ಟೀಕಾರಾಯರು ಅಂತವರೆಲ್ಲ ಬರ್ತಾರಲ್ಲ ಮುಂದೆ, ಅವರ ಸಂದೇಶನೂ ಅದೇನೆ, ಎಲ್ಲೂ ವ್ಯತ್ಯಾಸ ಇಲ್ಲ. ಎಲ್ಲರೂ ಹೇಳೋದು ಅದೇ ವಿಷಯನೇ. ಅನೇಕರ ಮೂಲಕ ನಮಗೆ ಹೆಚ್ಚಿನದ ಮೂಲಕ ಸಂದೇಶ ಸಿಗ್ತಾ ಇದೆ ಇವತ್ತು, ಗೊತ್ತಾಯ್ತಾ? ಅಷ್ಟರಲ್ಲಿ ಒಂದು ಉಪಯೋಗ ಮಾಡ್ಕೊಳ್ಳೋದು ಹೋದ್ರೆ ಎಷ್ಟು ತಪ್ಪಾಗುತ್ತೆ. ಇಹಾವತೀರ್ಣ ಇತ್ತಂ ಸಮಸ್ತ ಕುರು ಮಧ್ಯ ಉಪಾತ್ತ ವಾಕ್ಯೋ ರಾಜಾಪಿ ಪುತ್ರ ವಶಗೋ ವಚನಂ ಜಗಾದ ಸರ್ವಂ ವಶೇ ಭಗವತೋ ನವಯಂ ಸ್ವತಂತ್ರಾಹ ಭುಭಾರ ಸಂಹೃತಿ ಕೃತೆ ಸಹ್ಯಾವತೀರ್ಣ. ಇದನ್ನೆಲ್ಲ ಹೇಗೆ ಎಲ್ಲಿ ಹೇಳಿದ ಅಂದ್ರೆ ಹೇಳ್ತಾರೆ, ಇತ್ತಂ ಸಮಸ್ತ ಕುರು ಮಧ್ಯೆ ಉಪಾತ್ತ ವಾಕ್ಯ. ಸಭೆಯಲ್ಲೇ ಅನೌನ್ಸ್ ಮಾಡ್ತಾನೆ. ಯಾಕೆಂದ್ರೆ ಕಮಿಷನ್ ಎಲ್ಲ ಗುಟ್ಟಾಗಿಟ್ಕೊಳ್ಳೋ ರಿಪೋರ್ಟ್ ಎಲ್ಲಿ ಬರ್ಬೇಕದಲ್ಲ ಓಪನ್ ಆಗಿ ಅನೌನ್ಸ್ ಆಗ್ಬೇಕು. ಸರಿಯಾಗಿ ನೋಡ್ತಾ ಇಲ್ಲ ನೀನೀಗ, ತಪ್ಪು ಮಾಡ್ತೆ. ಸಮಸ್ತ ಕುರು ಮಧ್ಯೆ, ಚಿಕ್ಕವ್ರು ಇರ್ತಾರೆ ಹುಡುಗರು, ರಾತ್ರಿ ಗಲಾಟೆ ಮಾಡೋದಿಲ್ಲ ಅವರು. ಹುಡುಗ ಮಕ್ಕಳಿಗೆ ಹೇಳ್ತಾರೆ, ಸರಿಯಾಗಿ ಓದ್ತಾ ಇಲ್ಲಿ ಹುಡುಗ ಹುಷಾರ ನೋಡು ಅಂತ ಹೇಳೋದಿಲ್ಲ. ಆತ ಹುಡುಗನ ಎದುರಿಗೆ ಹೇಳ್ಬೋದು, ಏನು ತಪ್ಪಿಲ್ಲ. ಅದಕ್ಕೇನೆ ಸಮಸ್ತ ಕುರು ಮಧ್ಯೆ ಉಪಾತ್ತ ವಾಕ್ಯ ಎಲ್ಲ ಹೇಳಿಸ್ಕೊಂಡ. ಧೃತರಾಷ್ಟ್ರ ಏನು ಉತ್ತರ ಕೊಡ್ತಾನೆ, ಇಂಪಾರ್ಟೆಂಟ್. ಏನು ಉತ್ತರ ಕೊಡ್ತಾನೆ ಧೃತರಾಷ್ಟ್ರ ಇದಕ್ಕೆ? ರಾಜಾಪಿ ಸಪುತ್ರ ವಶಗಃ ವಚನಂ ಜಗಾದ. ಆಯ್ತಾ, ಬುದ್ಧಿ ಹಾಲಿ ಕೆಟ್ಟೋಗಿದೆ, ಮಕ್ಕಳ ಮಾತೆ ಆತನ ಪ್ರಧಾನ. ಇವತ್ತು ನಡೀತಾರದು ಹಾಗೇನೆ. ಇಷ್ಟೆಲ್ಲ ಉಪದೇಶ ಮಾಡಿದ್ರು ಕೂಡ ಏನ್ ಮಾಡ್ಲಿ ಪಾಪ, ಮಕ್ಕಳು ಹುಡುಗರು ಭಾರಿ ಓದ್ಬೇಕಾಗತ್ತೆ, ಸಂಧ್ಯಾನ ಮಾಡಿ ಭಾರಿ ಕಷ್ಟ ಆಗತ್ತೆ ಅವ್ರಿಗೆ ಪಾಪ. ಅವ್ರ ಕೆರಿಯರ್ ನೋಡ್ಬೇಕಲ್ಲ ಮುಂದೆ, ಎವಲೋಕಕ್ಕೆ ಹೋಗೋದು ನೋಡೋದು ಇದು ಮಾತ್ರ ನೋಡ್ಬೇಕು ಅವರು. ಒಂದು ಕೆರಿಯರ್ ಬಹಳ ಉದ್ಧಾರ ಆಗ್ಬೇಕು. ಏನ್ ಕೆರಿಯರ್? ಒಂದೇ ಕೆರಿಯರ್, ಏಲೋಕದ ಒಂದೇ ಕೆರಿಯರ್ ಆಗಿದ್ರೆ ಮುಖ್ಯ ಎಷ್ಟಿದೆ ಲಾ ಜೀವ ನಿತ್ಯ ಅಂತ ಯಾತಕ್ಕೆ ಹೇಳಿ
ಅಲ್ಲೇ ಅಲ್ಲ. ಇದೆಲ್ಲ ದೇವರಿಚ್ಛೆ ಅಂತ ಹೇಳ್ತಾರೆ. ನಿಜವಾಗ್ಲೂ ದೇವರಿಚ್ಛೆನೆ. ತಾನು ರೋಲ್ ಬಿಟ್ಬಿಡ್ತಾನೆ. ಈಗ ತಾನು ರೋಲ್ ಬಿಡ್ಲಕ್ಕೆ ಹೋಗ್ಬಾರ್ದು. ಇದು ಆಚಾರ ಸಿದ್ಧಾಂತ ಅಪಾರ್ಥ ಮಾಡ್ಕೊಂಡ್ರೆ ಹೇಗಿರುತ್ತೆ ಸಾಕು. ಅರ್ಥ ಮಾಡ್ಕೊಳ್ಳೋದೇ ಬಿಡೋರು ಒಂದು, ಅಪಾರ್ಥ ಮಾಡ್ಕೊಂಡು ಹೇಳೋರು ಒಂದು. ಧರ್ಮರಾಜರು ಇದೇ ಸ್ಟೇಜಲ್ಲಿ ಇರ್ತಾನೆ, ಭೀಮಸೇನ ಕರೆಕ್ಟ್ ಮಾಡ್ತಾರೆ. ಆಮೇಲೆ ತಗೋತಾರ, ಅದೇ ಹಠವ, ಅಡ್ವಾಂಟೇಜ್ ತಗೋತಾರೆ. ನಾವು ಹಾಗತ್ತೆ, ನೀವು ಒಳ್ಳೆ ಮಾತು ಹೇಳಿದಿರಿ, ಎಲ್ಲ ದೇವ್ರ ಕೈಲಿ ಇದೆ ಅಂತೇಳಿ ಅದಕ್ಕೆ ನಮಗೆ ಆಗ್ತಾ ಇಲ್ಲ ಅಷ್ಟೇ. ದೇವ್ರು ಬಂದು ಬುದ್ಧಿ ಕೊಡ್ತಾನೋ ಅವ್ರು ಸಂಧ್ಯಾ ಅವನೀಶ್ವರು, ಇವ್ರು ಬಂದು ಹೇಳ್ಬೇಕು ಮಳೆಯ ವಾರ ಭಾವ ಅಂತ ಹೇಳಿ. ತಪ್ಪದು. ಬುದ್ಧಿ ಕೊಡ್ತಾರೋ ಅಂತ ಹೇಳಿದ ಮೇಲೆ ಬುದ್ಧಿ ಯಾಕೆ ರೆಸ್ಪಾಂಡ್ ಮಾಡ್ತೀವಿ? ಇನ್ನೊಬ್ರಿಗೆ ಹೇಳಿಸ್ತೀರ, ಬುದ್ಧಿ ತಾನೇ ಕೊಡ್ತಿರೋದು ದೇವರು. ಇನ್ನೊಬ್ರು ಯಾತಕ್ಕೆ ಬಂದಿದ್ದಾರೆ ಅವರಿಗೆ ಹೇಳೋದಕ್ಕೆ ಬಂದಿರೋದು. ದೇವ್ರ ಪ್ರೇರೇಪಣೆ ಬಂದಿದ್ದಾರೆ, ಅದ್ಯಾಕೆ ತಿಳ್ಕೊಳ್ಳೋದಿಲ್ಲ? ಇಲ್ಲ, ಒನ್ ಸೈಡೆಡ್ ಅಷ್ಟೇ. ಪುತ್ರ ವಶಗೋ ವಚನಂ ಜಗಾದ ಸರ್ವಂ ವಶೇ ಭಗವತೋ ವಯಂ ಸ್ವತಂತ್ರಾಹ. ನಾವು ಸ್ವತಂತ್ರರಲ್ಲ. ಇನ್ನು ಹೇಳ್ತಾನೆ, ಫಿಲಾಸಫಿನ ಹೇಳ್ಬಿಡ್ತಾನೆ ಮತ್ತೆ. ಭೂಭಾರ ಸಂಭೃತಿ ಕೃತೆ ಸಹಿ ಅವತೀರ್ಣ. ಭೂಭಾರ ಸಂಹಾರ ಮಾಡಲಿಕ್ಕೆ ಹುಟ್ಟಿದಾನೆ ಕೃಷ್ಣ, ಮಾಡ್ಕೊಂಡು ಹೋಗ್ತಾನೆ. ನಾನೇನ್ ಮಾಡ್ಲಿ ಅದಕ್ಕೆ? ಎಷ್ಟು ಮಾಡ್ತಾನೆ ಅಂದ್ರೆ ಪೂರ್ತಿ ಎಸ್ಕೇಪಿಸಮ್. ಇವತ್ತೆಲ್ಲರ ನಿತ್ಯ ಆಡೋ ಮಾತುಗಳು ಇವೇನೆ. ಇವ್ರು ಏನು ಬುದ್ಧಿ ಕೊಡ್ತಾರೋ ಅದೆಲ್ಲ ಮಾಡ್ತೇವೆ ನಾವು ಅಂತ ಹೇಳಿ. ಇತ್ತಂ ಸಮಸ್ತ ಕುರು ಮಧ್ಯ ಉಪಾತ್ತ ವಾಕ್ಯೋ ರಾಜಾಪಿ ಪುತ್ರ ವಶಗೋ ವಚನಂ ಜಗಾದ ಸರ್ವಂ ವಶೇ ಭಗವತೋ ನ ವಯಂ ಸ್ವತಂತ್ರಾಹ. ಭುಭಾರ ಸಂಹೃತಿ ಕೃತೆ ಸಹ್ಯಾವತೀರ್ಣಃ. ಏವಂ ನಿಶಮ್ಯ ವಚನಂ ಸತು ಯಾದವೋಸ್ಯ ಜ್ಞಾತ್ವಾ ಮನೋಶ್ಯ ಕಲುಷಂ ತವನೈವ ಪುತ್ರಾಹ. ಇತ್ಯೂಚಿವಾನ್ ಸಹ ಮರುತ್ತನಯಾರ್ಜುನಾಭ್ಯಾಂ ಪ್ರಾಯಾತ್ ಪುರೀಂಚ ಸಹ ದೇವಯುತಃ ಸ್ವಕೀಯಾಂ. ಏವಂ ನಿಶಮ್ಯ ವಚನಂ ಸಹ ತು ಯಾದವಃ ಅಸ್ಯ ಜ್ಞಾತ್ವಾ ಮನಃ ಅಸ್ಯ ಕಲುಷಂ ತವ ನ ಏವ ಪುತ್ರಾಹ. ಇತಿ ಊಚಿವಾನ್ ಸಹ ಮರುತ್ತನಯಾರ್ಜುನಾಭ್ಯಾಂ ಪ್ರಾಯಾತ್ ಪುರೀಂ ಚ ಸಹ ದೇವಯುತಃ ಸ್ವಕೀಯಾಂ. ಏವಂ ನಿಶಮ್ಯ ವಚನಂ. ಈ ರೀತಿಯಾದ ಧೃತರಾಷ್ಟ್ರನ ಮಾತನ್ನು ಕೇಳಿ, ಗೊತ್ತಾಯ್ತಾ? ಕೇಳಿ ಸತು ಯಾದವ ಅಸ್ಯ, ಯಾದವನಾದ ಆ ಕ್ರೂರ, ಜ್ಞಾತ್ವಾ ತಿಳ್ಕೊಂಡ ಏನಂತ, ಅಸ್ಯ ಮನಃ ಕಲುಷಂ, ಅವನ ಮನಸ್ಸು ಕೆಟ್ಟೋಗಿದೆ ಅರ್ಥ ಮಾಡ್ಕೊಂಡು. ಈಗಾಗಲೇ ಇವನ ಮನಸ್ಸು ಕೆಟ್ಟೋಗಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನೇನು ಸಂದೇಶ ಕೊಟ್ಟಾಯ್ತು, ಮನಸ್ಸೇನು ತಿಳ್ಕೊಂಡಾಯ್ತು, ಘೋಷಣೆ ಮಾಡ್ದ. ತವ ನೈವ ಪುತ್ರಾಹ, ನಿನ್ನ ಮಕ್ಕಳಿಲ್ಲ ಅಂತ ತಿಳ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟ. ಮತ್ತೆ ಅನೌನ್ಸ್ ಮಾಡ್ದ, ತವ ನೈವ ಪುತ್ರಾಹ, ಮಕ್ಕಳಿಲ್ಲ. ಇಷ್ಟು ಹೇಳಿದ ಮೇಲೆ ಹೊತ್ತು ತಿದ್ದುಕೊಳ್ಳಾರು ತಪ್ಪಾಯ್ತಾಗ. ಈ ಗ್ಯಾರಂಟಿ ಫೇಲ್ ಆಗ್ತಿ ಅಂತಾರಲ್ಲ, ಹಾಗಂದ್ಬಿಟ್ಟು ನಿನ್ನ ಮಕ್ಕಳಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು. ಇತ್ಯೂಚಿವಾನ್, ಸಭೆಯಲ್ಲಿ ಅನೌನ್ಸ್ ಕೂಡ ಮಾಡಿಬಿಟ್ಟ. ಇತ್ಯೂಚಿವಾನ್ ಇಷ್ಟು ಹೇಳಿ ಹೊರಟ. ಸಹ ಮರುತ್ತನಯಾರ್ಜುನಾಭ್ಯಾಂ ಪ್ರಾಯಾತ್ ಪುರೀಂಚ ಸಹದೇವಯುತಃ ಸ್ವಕೀಯಾಂ. ಮರುತ್ತನಯಾರ್ಜುನಾಭ್ಯಾಂ ಹೋಗ್ಬೇಕಾದ್ರೆ ಯಾರ ಕರ್ಕೊಂಡು ಹೊರಟ? ಜೊತೆಗೆ ಮರುತ್ತನೆಯ ಭೀಮಸೇನ, ಅರ್ಜುನ ಅವರಿಬ್ಬರು ಜೊತೆ ಕರ್ಕೊಂಡು ಹೊರಟ. ಪ್ಲಸ್ ಸಹದೇವಯುತಃ ಸ್ವಕೀಯ, 3 ಜನ ಕರ್ಕೊಂಡು ಹೊರಟ. ಕೃಷ್ಣನ ಸೂಚನೆಯಂತೆ 3 ಕರ್ಕೊಂಡು ಅಲ್ಲಿ ಅರಿರ್ತಾರೆ. ಜಸ್ಟಿಸ್ ಇರ್ತಾರೆಲ್ಲ ಮುಂದೆ ಹೇಳ್ತಾರೆ. ಇದು ಒಳ್ಳೆ ಪಾಯಿಂಟ್. ಇದು ಈಗ ಅರ್ಜುನಿಗೆ ಒಳ್ಳೆ ಸ್ಪೆಷಲ್ ಅವಕಾಶ ಸಿಕ್ತು, ಸಹದೇವನಿಗೆ ಅವಕಾಶ ಸಿಕ್ತು. ಅದೆಲ್ಲ ಏನು ಮುಂದೆ ಗೊತ್ತಾಗುತ್ತೆ. ಇದೆಲ್ಲ ಬರೀ ಭಾರತ ಹೇಳೋದಿಲ್ಲ, ಬಿಟ್ಬಿಡ್ತಾರೆ. ಆದ್ದರಿಂದ ಎಲ್ಲ ಸೇರಿಸ್ಕೋಬೇಕಲ್ಲ. ಮಹಾಭಾರತದಲ್ಲಿ ಇದು ಬರೋದಿಲ್ಲ, ವಿಷ್ಣು ಪುರಾಣದಲ್ಲಿ, ಭಾಗವತ್ ಪುರಾಣದಲ್ಲಿ ಬರುತ್ತೆ. ಭಾಗವತ್ ಹೇಳೋರು ಅಲ್ಲಿ ಬಿಡ್ತಾರೆ, ಇವರಿಂದ ಬಿಟ್ಟು ಬಿಡ್ತಾರೆ. ಅಷ್ಟೇ, ಎಲ್ಲ ಸೇರಿಸ್ಕೊಂಡು ಹೇಳಿ ಅಂತ ಹೇಳ್ತಾರೆ. ಎಲ್ಲ ಸೇರಿಸ್ಕೊಂಡು ಹೇಳಿ. ಮಕ್ಕಳಿಗಾದ್ರೆ ಅವರು ಬರೀ ಅದನ್ನೇ ತಿಂತಾರೆ. ದೊಡ್ಡವ್ರಿಗೆ ಕಲ್ಸ್ಕೊಳ್ಳೋ ಗೊತ್ತಿರುತ್ತೆ, ಅಲ್ಲಿ ಬೇರೆ ಬೇರೆ ತಾನೇ ಬಡಿಸೋದು, ಕಲಿಸಿ ಬಡಿಸೋದಿಲ್ಲ. ಗೊತ್ತಾಯ್ತಾ? ದೊಡ್ಡವರು ಅಂದ್ರೆ ಏನ್ ಮಾಡ್ಬೇಕು, ಹೇಳೋರು ಏನ್ ಮಾಡ್ಬೇಕು, ಯಾವಾಗಲೂ ಕೂಡ ಎಲ್ಲ ಸೇರಿಸ್ಕೊಂಡು ಹೇಳ್ಬೇಕು. ಎಲ್ಲ ಕೂಡ ಮಕ್ಕಳಿಗೆ ಕೊಡ್ಬೇಕಾದ್ರೆ ಹ್ಯಾಕ್ ಕೊಡ್ತಾರೆ, ಎಲ್ಲ ಕಲಿಸಿ ಕೊಡ್ತಾರಲ್ಲ ಹಾಕಿ. ಅದು ಸರಿ. ಅದು ಪಾಠ ಪ್ರವಚನ ಅಂದ್ರೆ ಸೇರಿಸ್ಕೊಟ್ಟಾಗ ಏನಾಗುತ್ತದೋ ಅವ್ರಿಗೆ ಸರಿಯಾಗಿ ಅಭಿರುಚಿ ಗೊತ್ತಾಗ. ಇಲ್ದವ್ರು ಬರೀ ಅನ್ನ ತಿನ್ನಕ್ಕಾಗಲ್ಲ, ಬರೀ ಸಾರ ಕಡೆಗೆ ಏನ್ ಮಾಡ್ಬಿಡ್ತಾರ ಅವರು, ಎಲ್ಲ ಬಿಸಾಕ್ ಹೋಗ್ಬಿಡ್ತಾರೆ ಕಡೆಗೆ. ಎಲ್ಲ ಸೇರಿಸಿಕೊಟ್ಟಾಗ ಏನಾಗೋದಿಲ್ಲ, ಹಿತ ಅನ್ಸುತ್ತೆ. ಅದಕ್ಕೆಲ್ಲ ಸೇರಿಸಿಬಿಟ್ಟು ಆಚಾರ್ಯ ಬರೆದಿದ್ದಾರೆ, ಓದ್ಬೇಕು. ಪ್ರಾಯಾತ್ ಪುರೀಂ ಸಹದೇವಯುತಃ ಸ್ವಕೀಯ. ತನ್ನ ಪಟ್ಟಣಕ್ಕೆ ಹೋದ್ರೆ ಮಧುರಾ ಪಟ್ಟಣಕ್ಕೆ ಹೊರಟ. ಹಸ್ತಿನಾಪುರಕ್ಕೆ ಬಂದಿದ್ದ, ಅಷ್ಟು ಇದ್ದ, ಎಲ್ಲ ಕಲೆಕ್ಟ್ ಮಾಡ್ದ, ರಿಪೋರ್ಟ್ ಕೂಡ ಹೇಳಿದ. ಇಲ್ಲಿ ಅವನಿಗೆ ಅನೌನ್ಸ್ ಮಾಡಿಬಿಟ್ಟು ವಾಪಸ್ ಹೋಗಿ ಅಲ್ಲಿ ಕೃಷ್ಣನಿಗೆ ಫೈನಲ್ ರಿಪೋರ್ಟ್ ಅಲ್ಲಿ ಕೊಟ್ಬಿಡ್ತಾನೆ, ಮುಗಿತಾನೆ. ಇದಿಷ್ಟು ಕೃಷ್ಣನ ರಾಜಕೀಯವಾಗಿ ನಡ್ಕೋಬೇಕು ಅಂತ ತೋರಿಸ್ತಾನೆ. ಹೇಳೇ ಇಲ್ಲ ಅಂತ ಆಗಬಾರ್ದು. ಆ ಕಾಲಕ್ಕೆ ಹೇಳ್ತಿರ್ಬೇಕು. ನೋಟಿಸ್ ಅವ್ನಿಗೆ ಗೊತ್ತು, ನೋಟಿಸ್ ಕೊಡ್ತಾರೆ, ಮತ್ತೆ ನೋಟಿಸ್ ಕೊಡ್ತಾರೆ. ಅಲ್ಲಿ ಅವ್ರು ಅಂಟಿಸ್ಬಿಡ್ತಾರೆ ಮನೆಯೊಳಗೆ. ಎಷ್ಟು ಕೆಲಸ ಮಾಡ್ತಾರೆ. ಸರ್ಕಾರದ ಪದ್ಧತಿ ಇದೆ, ಶಾಸ್ತ್ರ ಹಾಕೊಟ್ಟ ಪದ್ಧತಿ. ಅವಸರದಲ್ಲಿ ತೀರ್ಮಾನ ತಗೋಬಾರದು. ನಮಗೆ ಗೊತ್ತಿದ್ರು ಕೂಡ ಏನ್ ಮಾಡ್ಬೇಕು, ಅವ್ನಿಗೆಲ್ಲ ಚಾನ್ಸು ಕೊಡ್ಬೇಕು. ಎಲ್ಲ ಯಾವ್ದನ್ನೂ ಉಪಯೋಗಿಸ್ಕೊಳ್ಳದೆ ಹೋದಾಗ ಅದನ್ನ ಶಿಕ್ಷಿಸ್ಬೇಕಾಗ ಅದು ದೇವ್ರು ಮಾಡ್ತಿದ್ದಾನೆ. ಇವತ್ತು ಅದೇ ಭಾನುವಾರ ಜಾಸ್ತಿ ಹೇಳಿದ್ದು. ಮತ್ತೆ ಘಟ್ಟ ಮುಗೀತದೀಗ. ಮುಂದೇನಾಗುತ್ತೆ ನಾಳೆ.